ಸೊ ಎರಡನೇ ಸರ್ತಿ ದೇವೇಗೌಡರು ಪ್ರಧಾನಿಯಾಗಿ ಡೆಲ್ಲಿಗೆ ಬಂದಾಗ ನೀವು ಬರೋಷ್ಟಕ್ಕಿಂತ ಮುಂಚೆನೆ ನೀವು ಡೆಲ್ಲಿ ಪ್ರಜಾವಾಣಿ ರಿಪೋರ್ಟರ್ ಆಗಿ ಏನು ಗೊತ್ತಾಯ್ತಾ ವಿಷಯ ಅಂತ, ಏನು ಸರ್ ಅಂತ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಅವಕಾಶ ಸಿಗ್ತಾ ಇದೆ, ದೇವೇಗೌಡರನ್ನ ಸೆಲೆಕ್ಟ್ ಆಗಿದ್ದಾರೆ. ಎಲೆಕ್ಷನ್ ರಿಸಲ್ಟ್ ಬಂದ ದಿನ ನೀವು ಒಬ್ಬ ಟಿವಿ ಆಂಕರ್ ಕೇಳ್ತಾನೆ ನೀವು ಡೆಲ್ಲಿಗೆ ಹೋಗ್ತೀರಾ ಅಂತ. ಅದಕ್ಕೆ ದೇವೇಗೌಡರು ಹೇಳ್ತಾನೆ ನನ್ನ ಗಡಿಗಳು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂತ. ಇಲ್ಲ, ಯಾಕೆಂದ್ರೆ ಅವಾಗ ದೇವೇಗೌಡರಿಗೆ ಅವರ ಇಡೀ ರಾಜಕೀಯದ ಆಸೆ ಇದ್ದದ್ದು ಮುಖ್ಯಮಂತ್ರಿ ಆಗಬೇಕು. ಏನಾಗಿದೆ, ನಮ್ಮ ದೇಶ ನಂಬಿಕೆ ಮೂಢನಂಬಿಕೆ ಆಧಾರದ ಮೇಲೆ ನಿಂತಿರೋದು. ಚಳವಳಿ ಶುರುವಾದ ಸಂದರ್ಭದಲ್ಲಿ ನಮಗೆ ಇನ್ಸ್ಪೈರ್ ಆದದ್ದು ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್. ನಾನು ಬರೆದಿರೋದು ಕೇವಲ ಫೌಂಡೇಶನ್ ಹೇಗಾಯಿತು ಅಂತ. ನೆಕ್ಸ್ಟ್ ಕಟ್ಟಡ ಕಟ್ಟುವ ಕೆಲಸ ಆಗಿಲ್ಲ, ಅದು ಮಾಡಬೇಕಾಗಿದೆ. ಸ್ನೇಹಿತರೆ ನಮಸ್ಕಾರ. ಬುಕ್ರಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿರುವಂಥವರು ಹಿರಿಯ ಪತ್ರಕರ್ತ ಶಿವಾಜಿ ಗಣೇಶನ್ ಅವರು ಪ್ರಜಾವಾಣಿಯಲ್ಲಿ ಸುದೀರ್ಘ ಕಾಲ 4 ದಶಕಗಳ 33 ವರ್ಷಗಳ ಕಾಲ ಸಂಪಾದಕೀಯ ವಿಭಾಗದಲ್ಲಿ ವರದಿಗಾರರಾಗಿ, ಹಿರಿಯ ವರದಿಗಾರರಾಗಿ, ದೆಹಲಿಯ ವರದಿಗಾರರಾಗಿ ಕೆಲಸ ಮಾಡಿದಂಥವ್ರು. ಅದಲ್ಲದೆ ಜಿಲ್ಲೆಗಳಲ್ಲಿ ಕೂಡ ಹುಬ್ಳಿ ಧಾರವಾಡ ತುಮಕೂರುಗಳಲ್ಲಿ ಕೂಡ ಕೆಲಸ ಮಾಡಿ, ದೆಹಲಿನಲ್ಲಿ ಇದ್ದಾಗ ದೇವೇಗೌಡರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಶಿವಾಜಿ ಗಣೇಶನ್ ಅವರು ಕೂಡ ದೆಹಲಿಯ ಪ್ರಜಾವಾಣಿ ವರದಿಗಾರರಾಗಿ ಕೆಲಸ ಮಾಡಿದರು. ಅವರು 2 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಒಂದು ದಲಿತ ಚಳುವಳಿಯ ಹೆಜ್ಜೆಗಳು ಅನ್ನೋ ಪುಸ್ತಕವನ್ನು ಅವರು ಕಳೆದ ವರ್ಷ ಪ್ರಕಟಿಸಿದರು. ಈಗ ಹೊಸ ಪುಸ್ತಕ ಅವ್ರದ್ದು ದೇವೇಗೌಡರ ಪ್ರಧಾನಿಯ ದಿನಗಳು ಅಂತ ಅನ್ನೋ ಪುಸ್ತಕನ ಅವರು ಪ್ರಕಟಿಸಿದ್ದಾರೆ. ಈ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಮತ್ತು ಒಟ್ಟು ಅವರ ಬರಹದ ಬಗ್ಗೆ ಮಾತಾಡಲಿಕ್ಕೆ ನಾನು ಅವರನ್ನು ಈ ಮಾತುಕತೆಗೆ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಡೆಲ್ಲಿಗೆ ಹೋದ ದಿನಗಳ ಬಗ್ಗೆ ಶುರು ಮಾಡೋದಾದರೆ ಅಲ್ಲಿಂದನೇ ಶುರು ಮಾಡ್ಬೋದು ಅಂತ ಅನಿಸ್ತದೆ. ನೀವು ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ರಿಪೋರ್ಟಿಂಗ್ ಅಲ್ಲಿಂದ ಡೆಲ್ಲಿಗೆ ಹೋದ್ರಿ, ಅಲ್ಲಿಂದ ಶುರು ಮಾಡ್ಬೋದು ಅಂತ. ಖಂಡಿತ. ಡೆಲ್ಲಿಗೆ ಹೋದ ದಿನಗಳು ಹೆಂಗಿದ್ದು ನಿಮ್ಮ ಅಂತ? ನೀವು ಹೋದ್ಮೇಲೆ ದೇವೇಗೌಡರು ಬಂದದ್ದಲ್ವಾ ಪ್ರಧಾನಿಯಾಗಿ? ಅದಕ್ಕಿಂತ ಸಲ MP ಆಗಿ ಹೋಗಿದ್ರು ಅವರು 91 ನಲ್ಲಿ. ಸೊ ಎರಡನೇ ಸರ್ತಿ ದೇವೇಗೌಡರು ಪ್ರಧಾನಿಯಾಗಿ ಡೆಲ್ಲಿಗೆ ಬಂದಾಗ ನೀವು ಬರೋಷ್ಟಕ್ಕಿಂತ ಮುಂಚೆನೆ ನೀವು ಡೆಲ್ಲಿ ಪ್ರಜಾವಾಣಿ ರಿಪೋರ್ಟರ್ ಆಗಿದ್ರಿ. ಇಲ್ಲ, ಅವರು 91ನಲ್ಲಿ ಫಸ್ಟ್ ಟೈಮ್ MP ಆಗಿದ್ರು. ಹೌದು, ನಾನು ಕೊನೆಯ ಸಾಲಿನಲ್ಲಿ ಕೂರ್ತಾ ಇದ್ದವರು. ನಾನು 1994 ಜನವರಿ 1ರಲ್ಲಿ ನಾನು ದೆಹಲಿಗೆ ವರ್ಗಾವಣೆಯಾಗಿ ಹೋದದ್ದು. ಆವಾಗ PV ನರಸಿಂಹರಾವ್ ಅವರು ಪ್ರಧಾನಿ. 95 ಒಂದು ವರ್ಷ ಇದಾದಮೇಲೆ 96 ಎಲೆಕ್ಷನ್ ಬಂತಲ್ಲ, ಜನರಲ್ ಎಲೆಕ್ಷನ್ನಲ್ಲಿ. ಆವಾಗ ಇವರು ಕಾಂಗ್ರೆಸ್ ಬಹುಮತ ಪಡೆಯೋದಕ್ಕಾಗಲಿಲ್ಲ. ಆವಾಗ ಈ ಕಾಂಗ್ರೆಸ್ಸು ಸರ್ಕಾರ ರಚನೆ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇತ್ತು, ಅದ್ರ ಗೌರ್ಮೆಂಟ್ ಮಾಡೋಕ್ಕಾಗ್ತಿರಲಿಲ್ಲ. ಇಲ್ಲ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJP ಆಗ. ಓಕೆ, 196 ಏನೋ ಆಯಿತು. ಆಮೇಲೆ ಅವರಿಗೆ ರಾಷ್ಟ್ರಪತಿ ಅವಕಾಶ ಕೊಟ್ಟರು. ಆವಾಗ ಕೋಮುವಾದ ಮತ್ತು ಈ ಉಳಿದ ಜಾತ್ಯತೀತವಾದ ರೀತಿ 2 ವಿಭಾಗ ಆಗಿಬಿಟ್ಟಿತ್ತು ರಾಜಕೀಯ ಪಕ್ಷಗಳಲ್ಲಿ. ಅವಾಗಿನ್ನೂ VP ಸಿಂಗ್ ಇವರೆಲ್ಲ ಆ್ಯಕ್ಟಿವ್ ಆಗಿದ್ದರು. ಆವಾಗ ಕಾಂಗ್ರೆಸ್ ಏನು ಮಾಡ್ತು, ಕೋಮುವಾದ ಇರುವಂಥ ಒಂದು BJP ಸರ್ಕಾರ ರಚನೆಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಅವರೊಂದು ತೀರ್ಮಾನ ತಗೊಂಡು ಜಾತ್ಯತೀತ ಶಕ್ತಿಗಳು ಒಗ್ಗೂಡಿ ಇದು ಮಾಡಿದ್ರೆ ನಾವು ಸಪೋರ್ಟ್ ಕೊಡ್ತೇವೆ ಅಂತ ಹೇಳಿ, ಔಟ್ಸೈಡ್ ಸಪೋರ್ಟ್ ಕೊಡ್ತೇವೆ ಅಂತ. ಆವಾಗ ಅವರು ಯುನೈಟೆಡ್ ಫ್ರಂಟ್ ಅಂತ ಮಾಡಿಕೊಂಡ್ರು VP ಸಿಂಗ್ ನೇತೃತ್ವದಲ್ಲಿ. ಆವಾಗ 13 ಪಕ್ಷಗಳು ಒಗ್ಗೂಡಿದ್ದು, ಜನತಾದಳ, ತೆಲುಗು ದೇಶಮು, ತಮಿಳು ಮಾನಿಲ ಕಾಂಗ್ರೆಸ್, ಈ ಥರ ಸುಮಾರು 13 ಪಕ್ಷಗಳು ಒಗ್ಗೂಡಿದ್ದು. ಅವರೆಲ್ಲ ಇದಾದಮೇಲೆ ಯಾರನ್ನು ಪ್ರಧಾನಿ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಅವರಲ್ಲಿ ಶುರುವಾಯಿತು. ಅವರ ಫಸ್ಟು ಆಯ್ಕೆ ಇದ್ದದ್ದು VP ಸಿಂಗ್. ಆಲ್ರೆಡಿ ಒಂದ್ಸಲ ಆಗಿದ್ದರು. VP ಸಿಂಗ್ ಅವ್ರಿಗೆ ಅಷ್ಟೊತ್ತಿಗೆ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು.
ಒಂದು. ಎರಡನೇದಾಗಿ ಅವರು ರಾಜೀವ್ ಗಾಂಧಿ ವಿರುದ್ಧ ಹೋರಾಟ ಮಾಡಿದ್ದರಿಂದ ನನಗೆ ಕಾಂಗ್ರೆಸ್ ಬೆಂಬಲ ಕೊಡಲ್ಲ ಅಥವಾ ಕೊಟ್ಟರು ಕೂಡ ತುಂಬ ಕಷ್ಟ ಆಗ್ತದೆ, ಯಾವತ್ತು ತೆಗೆದುಬಿಡ್ತಾರೆ ಅನ್ನೋ ಒಂದು ಭಯದಿಂದ ಅವರು ಮುನ್ನೆಚ್ಚರಿಕೆಯಿಂದ, ಭಯ ಅನ್ನೋದಕ್ಕಿಂತ ಮುನ್ನೆಚ್ಚರಿಕೆಯಿಂದ ಅವರು ಆಗೋದಿಲ್ಲ ನಾನು ಅಂತ ಅವರು ಹೇಳ್ಬಿಟ್ರು. ಈ ಇನ್ನೂ ಆಗೋದಿಲ್ಲ ಅಂತ ಹೇಳ್ತಿದ್ದ ಪ್ರಧಾನಿ ಆಗ್ಲಿಕ್ಕೆ ಬೇಡ ಅಂತ ಹೇಳ್ತಿದ್ದ ಕಾಲಗಳು. ಹೌದು. ಆವಾಗ ಏನಾಯಿತು, ಈ ಎಲ್ಲ ಪಕ್ಷಗಳ ನಾಯಕರೆಲ್ಲ ಇನ್ಕ್ಲೂಡಿಂಗ್ ಜ್ಯೋತಿ ಬಸು, ದೇವೇಗೌಡ, ಬಿಜು ಪಟ್ನಾಯಕ್, ಇವರೆಲ್ಲರೂ ಅವರು ಮನೆಗೆ ಒಂದಿನ ಹೋಗ್ತಾರೆ. ಹೋಗ್ಬಿಟ್ಟು ನಿಮ್ಮನ್ನು ನಾವು ಪ್ರಧಾನಿ ಮಾಡಬೇಕು ಅನ್ನೋ ಕೇಳುವ ಇದರಲ್ಲಿ ಇದ್ದಾಗ ಏನು ಮಾಡ್ತಾರೆ, ಅವ್ರಿಗೆ ವಿ ಪಿ ಸಿಂಗ್ ಅವ್ರಿಗೆ ಇವರೆಲ್ಲ ಬಂದ ಮೇಲೆ ಇವ್ರನ್ನೆಲ್ಲ ಅವ್ರ ಬಂಗ್ಲೆ ಲಾನ್ನಲ್ಲಿ ಕೂರಿಸಿ ಅವ್ರಿಗೆ ಕಾಫಿ ಬಿಸ್ಕೆಟ್ ಎಲ್ಲ ಸರ್ವ್ ಮಾಡಿ, ಆಮೇಲೆ ಅವ್ರಿಗೆ ವಿ ಪಿ ಸಿಂಗ್ ಗೊತ್ತಿರುತ್ತೆ ಅದು ನನ್ನನ್ನು ಪ್ರಧಾನಿ ಮಾಡೋದಕ್ಕೆ ಇವರು ಒತ್ತಡ ತರ್ತಾರೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಈ ಒತ್ತಡಕ್ಕೆ ಮಣಿಯೋದು ಕಷ್ಟ ಅಂದ್ಬಿಟ್ಟು ಅವರು ಬ್ಯಾಕ್ ಡೋರ್ ಇದ್ರ ಮೂಲಕ ಅವರು ಹೊರಗಡೆ ಹೊಟ್ಟೋಗ್ಬಿಡ್ತಾರೆ. ಹಾಫ್ ಆನ್ ಅವರ್ ಆಗ್ತದೆ, ಇವರು ಏನು ಬರಲೇ ಇಲ್ಲ ವಿ ಪಿ ಸಿಂಗ್ ಅಂತ ನೋಡಿ. ಆಮೇಲೆ ಅವರ ವಿ ಪಿ ಸಿಂಗ್ ಅವರ ಪತ್ನಿ ಗರಿಮಾ ಸಿಂಗ್ ಅಂತ ಅವ್ರು ಬಂದು ಹೇಳ್ತಾರೆ, ಇಲ್ಲ ಸಾಹೇಬರು ಈಗ ಮನೇಲಿಲ್ಲ, ಅವ್ರು ಹಿಂದೆ ಹೊರಟೋದ್ರು, ಮುಖ ತಪ್ಪಿಸ್ಕೊಂಡದ್ದು. ಆಮೇಲೆ ಸರಿ ಇವರು ನಿರಾಶೆಯಿಂದ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ಆ ಹೊತ್ತಿಗೆ ಅಂದ್ರೆ ಕರ್ನಾಟಕದಲ್ಲಿ 24 ಸೀಟ್ ಬಂದಿತ್ತು, 28ರಲ್ಲಿ 24 JDS ಜನತಾ ಇಲ್ಲ ಜನತಾ ಪಕ್ಷ ಜನತಾದಳ 16 ಬಂದಿತ್ತು. 16 ಬಟ್ ಆ 16 ದೇವೇಗೌಡರಿಗೆ ಅವಾಗ ನನಗೆ ನೆನಪಿದೆ, ಎಲೆಕ್ಷನ್ ರಿಸಲ್ಟ್ ಬಂದ ದಿನ ನೀವು ಒಬ್ಬ ಟಿವಿ ಆ್ಯಂಕರ್ ಕೇಳ್ತಾನೆ, ನೀವು ಡೆಲ್ಲಿಗೆ ಹೋಗ್ತೀರಾ ಅಂತ. ಅದಕ್ಕೆ ದೇವೇಗೌಡರು ಹೇಳ್ತಾನೆ, ನನ್ನ ಗಡಿಗಳು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಅದಾದ ಒಂದು ವಾರದಲ್ಲಿ ಎಲ್ಲ ಚಿತ್ರಣ ಬದಲಾಗ್ಬಿಡ್ತದೆ. ಅದೇನಾಯ್ತು ಅಂದರೆ ಆ ರಿಸಲ್ಟ್ ಬರ್ತಿದ್ದ ಟೈಮಲ್ಲಿ ಅವ್ರು ಕೇಳ್ತಾರೆ, ಯಾರು ಟಿ ವಿ ಅವರು, ನೀವು ದೆಹಲಿಗೆ ಏನಾದರೂ ಪ್ರಧಾನಿ ಆಗುವಂಥ ಅವಕಾಶ ಇದೆ, ದೆಹಲಿ ರಾಜಕಾರಣಕ್ಕೆ ಹೋಗ್ತಾ ಇರುತ್ತೆ. ಇಲ್ಲ ಯಾಕೆಂದರೆ ಆವಾಗ ದೇವೇಗೌಡರಿಗೆ ಅವರ ಇಡೀ ರಾಜಕೀಯದ ಆಸೆ ಇದ್ದದ್ದು ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕದಲ್ಲಿ. ಅಂದರೆ ಅವ್ರಿಗೆ ಅವ್ರದ್ದೇ ಆದ ಕನಸುಗಳಿತ್ತು, ನೀರಾವರಿ ಹೆಚ್ಚಿನ ಅವರ ಆದ್ಯತೆ ಇತ್ತು, ರೈತರ ಬವಣೆಯನ್ನು ನಿವಾರಿಸಬೇಕು, ಈ ಥರದ ಅವ್ರದ್ದೇನೇನೋ ಕಲ್ಪನೆಗಳಿದ್ದು. ಆಮೇಲೆ ನೀರಾವರಿ ಸಚಿವರಾಗಿದ್ದರು ಹಿಂದೆ ಹೆಗ್ಡೆ ಕ್ಯಾಬಿನೆಟಲ್ಲಿ. ಆಮೇಲೆ ಅವರು ನಾನು ಕರ್ನಾಟಕದ ಗಡಿ ಬಿಟ್ಟು ನಾನು ಹೋಗಲ್ಲ ಅಂತ ಹೇಳಿದರು. ಅದನ್ನೆಲ್ಲ ನಮ್ಮ ಹೆಗಡೆ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ, ರಾಷ್ಟ್ರ ರಾಜಕಾರಣ ಅಂತ. ಏನೋ ಸಾಂದರ್ಭಿಕವಾಗಿ ಇವ್ರಿಗೆ ಉಲ್ಟಾ ಆಯಿತು ಅದು. ಸರಿ, ಆಮೇಲೆ ಈ ಯುನೈಟೆಡ್ ಫ್ರಂಟ್ ನಾಯಕರೆಲ್ಲ ನೆಕ್ಸ್ಟ್ ಚಾಯ್ಸು ಜ್ಯೋತಿ ಬಸು ಅವ್ರನ್ನ ಇದು ಮಾಡ್ತಾರೆ. ಜ್ಯೋತಿ ಬಸು ಅವರು ಒಪ್ಕೊಂಡಿರ್ತಾರೆ, ಆದರೆ ಅವರ CPM ಇದು ಪಾಲಿಟ್ ಬ್ಯೂರೋ ಒಪ್ಪಲಿಲ್ಲ. ಅದನ್ನು ಅವರು ಇಟ್ ಈಸ್ ಎ ಬ್ಲಂಡರ್ ಅಂತ ಕರೀತಾರೆ. ಇಲ್ಲ. ಸೊ ಜ್ಯೋತಿ ಬಸು ಆಗ 25 ವರ್ಷ ಪೂರೈಸಿದ್ರು ಇದರಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಮುಖ್ಯಮಂತ್ರಿಯಾಗಿ. ಮತ್ತು ತುಂಬ ಬ್ರಾಡ್ ಸೆನ್ಸ್ ಇದ್ದಂಥ ಒಂದು, ಆಮೇಲೆ ಐಡಿಯಾಲಜಿ ದೃಷ್ಟಿಯಿಂದ ಕ್ಲಾರಿಟಿ ಇದ್ದಂಥ ಒಬ್ಬ ಸೀನಿಯರ್ ಮ್ಯಾನ್. ಸೊ ಅವರು ಜ್ಯೋತಿ ಬಸ್ಸಿಗೆ ಆಸೆ ಇದ್ದರೂ ಕೂಡ ಇವರು ಇದು ಮಾಡಿದ್ರಿಂದ ಮತ್ತೆ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆ ಬರ್ತದೆ. ಹೆಗ್ಡೆಯವ್ರ ಬಗ್ಗೆ UFನವ್ರಿಗೆ ಒಲವಿರಲಿಲ್ಲ. UF ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಅದು ಸ್ವಲ್ಪ ನಾನ್ ಬ್ರಾಹ್ಮಿನ್ ಲೀಡರ್ಸ್ ಇದ್ದರು ಹೆಚ್ಚಾಗಿ. ಅದರಲ್ಲಿ ಲಾಲು ಪ್ರಸಾದ್, ವಿ ಪಿ ಸಿಂಗ್, ಮುಲಾಯಂ ಸಿಂಗ್, ಈ ಥರದವರು ಎಲ್ಲರೂ ಇದ್ದಿದ್ದರಿಂದ ಆಮೇಲೆ ಹೆಗ್ಡೆಯವರು ವಿ ಪಿ ಸಿಂಗ್ ಜೊತೆ ಅಷ್ಟು ಕಷ್ಟ ಇದ್ದರು ಅಂತ, ಒಳ್ಳೆ ಬಾಂಧವ್ಯ ಇರಲಿಲ್ಲ. ಹಾಗಾಗಿ ವಿ ಪಿ ಸಿಂಗು ಹೆಗ್ಡೆಯವ್ರನ್ನ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಆಮೇಲೆ ಎಷ್ಟೋ ಸಭೆಗಳು ಸೇರಿದಾಗ ಹೆಗ್ಡೆಯವ್ರ ಗಮನಕ್ಕೆ ತರ್ತಿರ್ಲಿಲ್ಲ. ಹೆಗ್ಡೆಯವ್ರನ್ನ ಅವಾಯ್ಡ್ ಮಾಡೇ ಇವರು ಮೀಟಿಂಗ್ ಮಾಡ್ತಾಯಿದ್ರು. ಅದು ಆದರೆ ಆವತ್ತಿನ ಇದರಲ್ಲಿ ಆ್ಯಕ್ಚುಲಿ PM ಮೆಟೀರಿಯಲ್ಲು ಜ್ಯೋತಿ ಬಸು ಬಿಟ್ಟರೆ ಹೆಗ್ಡೆಯವ್ರದ್ದೇ. ಅವರ ಒಂದು ಚರಿಷ್ಮಾ, ಅವರ ನಾಲೆಡ್ಜು, ಬ್ರಾಡ್ ವ್ಯೂ, ರಾಷ್ಟ್ರದ ಬಗ್ಗೆ ಇದ್ದ ಕಲ್ಪನೆ, ಎಲ್ಲವೂ ದೃಷ್ಟಿಯಿಂದ ಜ್ಯೋತಿ ಬಸು ಬಿಟ್ಟರೆ ನೆಕ್ಸ್ಟ್ ಹೆಗ್ಡೆಯವ್ರಿಗೆ ಇದ್ದದ್ದು ಪ್ರಧಾನಮಂತ್ರಿ ಆಗುವಂಥ ಕ್ವಾಲಿಫಿಕೇಷನ್ಸು. ಹೆಗ್ಡೆಯವ್ರನ್ನ ಅವಾಯ್ಡ್ ಮಾಡಿದರು. ಇವರು ಎಲ್ಲೆಲ್ಲೋ ಸಭೆ ಸೇರೋದು, ಹೆಗ್ಡೆಗೆ ತಿಳಿಸ್ತಾನೆ ಇರಲಿಲ್ಲ. ಆಮೇಲೆ ಈ ಮೂಪನಾರ್ ಕೇಳ್ತಾರೆ, ಚಂದ್ರಬಾಬು ನಾಯ್ಡುಗೆ ಆವಾಗ 46 ಇಯರ್ಸ್ ಏನೋ, ತುಂಬ ಅರ್ಲಿ ಏಜ್ ಆಗಿಬಿಡ್ತದೆ ಪ್ರೈಮ್ ಮಿನಿಸ್ಟರ್ ಇದಕ್ಕೆ. ಆದರೂ ಅವರು ಇರಲಿಲ್ಲ. ಆಗ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರಿಗೂ ಇಷ್ಟ ಇರಲಿಲ್ಲ. ಹೀಗೆ ಎಲ್ಲರನ್ನೂ ಇದು ಮಾಡಿದಾಗ ಅವರು 2-3 ಜನರ ಇದು ಮಾಡಿದ್ಮೇಲೆ ದೇವೇಗೌಡರನ್ನ ಯಾಕೆ ಮಾಡಬಾರ್ದು
ಅಂತ ಈ ಬಿಹಾರ್ ಭವನದಲ್ಲಿ ಸೇರಿದಾಗ ಈ ಬಿಜು ಪಟ್ನಾಯಕ್ ಮತ್ತು ದೇವೇಗೌಡ ಇವರೆಲ್ಲ ಸ್ವಲ್ಪ ಹೆಚ್ಚು ಆತ್ಮೀಯರಾಗಿದ್ದರು. ಇವರ ಹೆಸರನ್ನು ಪ್ರಪೋಸ್ ಮಾಡ್ತಾರೆ. ಸರಿ, ಎಲ್ಲರೂ ಒಪ್ಕೊಳ್ತಾರೆ, ಆಯಿತು ದೇವೇಗೌಡರನ್ನ ಮಾಡೋಣ ಅಂತ. ಆಮೇಲೆ ಅದು ಸಂಜೆ ತಮಿಳುನಾಡು ಭವನದಲ್ಲಿ ಇದನ್ನು ಪ್ರಕಟಿಸ್ತಾರೆ. ಅದಕ್ಕೆ ಮೊದಲೇ ನಾನು 2 ಗಂಟೆಯಲ್ಲಿ ನಾನು ಆಫೀಸಲ್ಲಿದ್ದೆ. ಅವತ್ತು ಅವರ ಸೆಲೆಕ್ಷನ್ ಇದಾಗುತ್ತೇನೋ. ನಮ್ಮ INS ಬಿಲ್ಡಿಂಗ್ನಲ್ಲಿ ನಮ್ಮ ಪ್ರಜಾವಾಣಿ ಆಫೀಸು 2nd ಫ್ಲೋರಲ್ಲಿ, ಆಮೇಲೆ ಮಲಯಾಳ ಮನೋರಮ ಇದು ಆಫೀಸು ಒಂದೇ ಫ್ಲೋರ್, ನಮ್ಗೆ ಹತ್ರನೇ. ಅದು ಆ ಕಡೆ ಇದ್ದರೆ ನಮ್ಮದು ಈ ಕಡೆ ಇತ್ತು ಆಫೀಸು. ಸಚ್ಚಿದಾನಂದ ಮೂರ್ತಿಯವರು ಅಷ್ಟೊತ್ತಿಗೆ ಸುಮಾರು 15 ವರ್ಷ ಆಗಿತ್ತು ದೆಹಲಿಗೆ ಹೋಗಿ. ಅವರು ಸಚ್ಚಿದಾನಂದ ಮೂರ್ತಿ ತುಂಬ ನಾಲೆಡ್ಜ್ ಇದ್ದಂಥ ವ್ಯಕ್ತಿ, ತುಂಬ ಸಂಪರ್ಕ ಇದ್ದಂಥ ವ್ಯಕ್ತಿ, ರಾಜಕಾರಣಿಗಳು, ದೆಹಲಿ ಮತ್ತು ಕರ್ನಾಟಕದ ಎಲ್ಲ ರಾಜಕಾರಣಿಗಳು. ನನಗೆ ಅವ್ರಿಗೆ ಅಷ್ಟೊತ್ತಿಗೆ ದೇವೇಗೌಡರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು. ನನಗೆ ನಮ್ಮ ಆಫೀಸಿಗೆ ಬಂದರು. ನಾನೊಬ್ಬನೇ ಇದ್ದೆ, ಬೇರೆ ಇನ್ನೊಂದಿಬ್ಬರು ಅಲ್ಲಿ ದೆಹಲಿ ವರದಿಗಾರರಿದ್ದರು, ಅಂದರೆ ನಮ್ಮ ಡೆಕ್ಕನ್ ಎರಡನ್ನು. ಓ ಶಿವಾಜಿ, ಏನು ಗೊತ್ತಾಯ್ತಾ ವಿಷಯ ಅಂತಂದರು. ಏನು ಸರ್ ಅಂತಂದೆ. ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಅವಕಾಶ ಸಿಗ್ತಾ ಇದೆ, ದೇವೇಗೌಡರನ್ನ ಸೆಲೆಕ್ಟ್ ಆಗಿದ್ದಾರೆ, ಬನ್ನಿ ದೇವೇಗೌಡರನ್ನ ನೋಡೋಕ್ಕೆ ಹೋಗೋಣ ಕರ್ನಾಟಕ ಭವನಕ್ಕೆ ಅಂತ. ಸರಿ, ಅವರು ನನ್ನನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. 3 ಗಂಟೆ ಕರ್ಕೊಂಡು ಹೋದಾಗ ದೇವೇಗೌಡರು ಇದ್ದರು. ಅವ್ರ ಚೇಂಬರ್ಗೆ ಹೋದೋ. ಆಮೇಲೆ ಇವರು ಯಾವಾಗಲೂ ಸಚ್ಚಿದಾನಂದ ಮೂರ್ತಿ ತುಂಬ ಮುಗುಳ್ನಾಗೆ ನಗುತ್ತಾ ದೇವೇಗೌಡರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಯಾಕ್ರಿ, ಏನು ರೀ ಅಂಥದ್ದು ಅಂತ ಅಂತಾರೆ. ಅವ್ರಿಗೆ ಗೊತ್ತಿದ್ದು ಕೂಡ ಗೊತ್ತಿಲ್ಲದೆ ಇರೋ ಥರ ಹೇಳ್ತಾರೆ. ಆಮೇಲೆ ಸರಿ, ಅವರು ಎದ್ದು ಬಂದು ಇನ್ನೊಂದು ಪಕ್ಕದಲ್ಲಿ ಹಳೆ ಇದು ಕರ್ನಾಟಕ ಭವನದಲ್ಲಿ ಇನ್ನೊಂದು ಚಿಕ್ಕ ರೂಮ್ ಇರುತ್ತೆ, ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಬಂದು ಮಾತಾಡ್ತಾ ಕೇಳ್ತಾರೆ ಸಚ್ಚಿದಾನಂದ ಮೂರ್ತಿನ, ಏನು ಮಾಡೋದು, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಾ ಅಥವಾ ಪ್ರಧಾನಿಯಾಗಿ? ಅಂದರೆ ಆ ಹೊತ್ತಿನಲ್ಲಿನೂ ಅವ್ರಿಗೆ ಅದೊಂದು ದುವಿಧ ಇತ್ತು ಅವರಿಗೆ. ಸೊ ಅವ್ರು ಕೇಳ್ತಾರೆ ಸಚಿನ್ ಕೇಳಿದಾಗ, ನೀವಿದ್ರಲ್ಲಿ? ನಾನು ಸಚ್ಚಿ ಮತ್ತು ದೇವೇಗೌಡರು 3 ಜನ ಇದ್ದದ್ದು. ಸಚಿನ ಕೇಳಿದಾಗ ಅವರು ಏನು ಹೇಳ್ತಾರೆ, ಸರ್ ಮುಖ್ಯಮಂತ್ರಿ ಯಾರಾದರೂ ಆಗ್ಬೋದು, ಈಗ ಆಗಿಬಿಟ್ಟಿದ್ದೀರಿ 1.5 ವರ್ಷ, ಪರವಾಗಿಲ್ಲ, ನೀವು ಒಬ್ಬ ಪ್ರಧಾನಿ ಆಗೋದು ಅಷ್ಟು ಸುಲಭ ಇಲ್ಲ, ನೀವು ಒಪ್ಕೊಳ್ಳಿ, ಎಷ್ಟು ದಿನ ಇರ್ತೀರೋ ಬೇರೆ ವಿಚಾರ ಅಂತ. ಸರಿ, ಅವ್ರ ಮನಸ್ಸಲ್ಲಿ ಆಗಿತ್ತು ತೀರ್ಮಾನ ಬಿಡಿ, ಆದರೆ ಇವ್ರನ್ನ ಸಹಜವಾಗಿಯೇ ಕೇಳಿದ್ರು, ಇದಾಯಿತು. ಆಮೇಲೆ ಅಷ್ಟೊತ್ತಿಗೆ ಅವ್ರಿಗೆ ಒಂದು ಕಾಲ್ ಬರುತ್ತೆ, ದೇವೇಗೌಡರಿಗೆ ಕಾಲ್ ಬಂದಾಗ ಆಯಿತು ಸಿಗೋಣ ಅಂದ್ಬಿಟ್ಟು ನಾವು ಇದಾಗ್ತೀವಿ. ಆಮೇಲೆ ಸಂಜೆ ಸುಮಾರು 6 ಗಂಟೆಗೆ ತಮಿಳುನಾಡು ಭವನದಲ್ಲಿ ಕರುಣಾನಿಧಿಯವರು ಪ್ರಕಟ ಮಾಡ್ತಾರೆ, ನಾವು ಯಾರು ನಮ್ಮ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡೋದು ಅಂತ. ದೇವೇಗೌಡ ಇದಾಗ್ತದೆ. ಅಲ್ಲಿ ಕರ್ನಾಟಕ ಭವನ ಈ ಕಡೆ ಇದ್ದರೆ, ಈ ಕಡೆ ತಮಿಳುನಾಡು ಭವನ. ಇಮ್ಮಿಡಿಯೇಟಾಗಿ ಸುದ್ದಿ ಗೊತ್ತಾದ ತಕ್ಷಣ ಆವಾಗ ಇಬ್ರಾಹಿಂ ಎಲ್ಲ ಇದ್ದರು. ಅಲ್ಲಿ ಕರ್ನಾಟಕ ಭವನದ ಹೊರಗಡೆ ಬಂದು ಜೈಕಾರ ಆಗ್ತಾರೆ ಎಲ್ಲರೂ ದೇವೇಗೌಡರಿಗೆ ಅಂತೆಲ್ಲ ಆಯಿತು. ಸೊ ಅದು ಆಯ್ಕೆ ಆಯಿತು. ಆ ರೀತಿ ಆವತ್ತು ಕರೆಕ್ಟ್. ಬಟ್ ನನಗೇನು ಕೇಳಬೇಕಂದ್ರೆ, ನೀವು ದೇವೇಗೌಡರ ಆಯ್ಕೆಯನ್ನು ದೇವೇಗೌಡರ ಅದೊಂದು ವಿಧಿ ಅಂತನೋ, ಅದೃಷ್ಟ ಅಂತನೋ, ಬೈ ಚಾನ್ಸ್ ಅಂತಾರೋ, ಚಾನ್ಸ್ ಅಂತನೋ ಅಂತೆಲ್ಲ ಮಾತಾಡ್ತಾರೆ. ಬಟ್ ನೀವು ಈ ಪುಸ್ತಕದಲ್ಲಿ ಅದು ಸಂವಿಧಾನ ಒದಗಿಸಿದ ಅವಕಾಶ ಅಂತ ಹೇಳ್ತಾರೆ. ಹೌದು, ಅದನ್ನ ವಿವರಿಸಿ ನೋಡೋಣ. ಈಗ ಏನಾಗಿದೆ, ನಮ್ಮ ದೇಶ ನಂಬಿಕೆ ಮೂಢನಂಬಿಕೆ ಆಧಾರದ ಮೇಲೆ ನಿಂತಿರೋದು. ನಮ್ಮಲ್ಲಿ ಪುರಾಣ ಪ್ರಜ್ಞೆ ಇರುವಷ್ಟು ಇತಿಹಾಸ ಪ್ರಜ್ಞೆ ಅಥವಾ ವಾಸ್ತವ ಪ್ರಜ್ಞೆ ಕಡಿಮೆ. ಈಗ ಪುರಾಣದ ಬಗ್ಗೆ, ಮಹಾಭಾರತ, ರಾಮಾಯಣದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆ ಕ್ಯಾರೆಕ್ಟರ್ ಬಗ್ಗೆ, ಈ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ದೇವೇಗೌಡರು ಅತ್ಯಂತ ದೈವ ಭಕ್ತರು. ಅವರು ಎಲ್ಲದಕ್ಕೂ ನನ್ನನ್ನು ಈ ದೆಹಲಿಗೆ, ಈ ಕುರ್ಚಿಗೆ ಕರ್ಕೊಂಡು ಬಂದದ್ದೇ ನನ್ನ ವಿಧಿ ಲೀಲೆ, ಅದೃಷ್ಟ, ಇದರನ್ನು ನಂಬಿಕೆ ಜಾಸ್ತಿ ಅವ್ರಿಗೆ. ಇವತ್ತು ಕೂಡ ಅವರು ಪ್ರತಿಯೊಂದಕ್ಕೂ ಕೂಡ ದೇವರನ್ನ ತುಂಬ ಅತಿಯಾಗಿ ನಂಬುವಂಥವ್ರು. ಹಾಗಾಗಿ ಅವರು ಹೇಳ್ತಾರೆ. ಆದರೆ ನಾವು ಇದು ಡೆಮಾಕ್ರಸಿನಲ್ಲಿ ಒಬ್ಬ ದೇವೇಗೌಡರು ಕೂಡ ಪ್ರಧಾನಿ ಆಗ್ಬೋದು, ಇನ್ನೊಬ್ಬರು ಕೂಡ ಮೋದಿ ಅಂಥವರು ಪ್ರಧಾನಿ ಆಗ್ಬೋದು, ಜವಾಹರ್ಲಾಲ್ ನೆಹರು ಅಂಥವರು, ಇಂದಿರಾ ಗಾಂಧಿ ಅಂಥವರು ಕೂಡ ಪ್ರಧಾನಿ ಆಗ್ಬೋದು. ಸೊ ಇದು ನನ್ನ ದೃಷ್ಟಿಯಲ್ಲಿ ಅದು ಅವ್ರ ನಂಬಿಕೆ, ವಿಧಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂತು ಅಂತ. ನನ್ನ ಪ್ರಕಾರ ಒಂದು ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್, ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಯಾವ ಸ್ಥಾನಕ್ಕಾದರೂ ಆಯ್ಕೆ ಆಗ್ಬೋದು. ಸೊ ಅದು ನಮ್ಮ ಸಂವಿಧಾನ ಒದಗಿಸಿದೆ, ಅದು ನನ್ನ ನಂಬಿಕೆ, ಅದು ಅವ್ರ ನಂಬಿಕೆ. ಅದು
ಬಟ್ ನನಗೆ ಏನಂದರೆ ಈ ಪುಸ್ತಕ ಇದು ಪುಸ್ತಕದಲ್ಲಿ 3 ಭಾಗಗಳು ಥರ ಮಾಡಿದಿರಿ ನೀವು. ಆ 3 ಭಾಗಗಳಲ್ಲಿ 15 ಲೇಖನಗಳು ಅಂತನೋ ಒಂದು ಭಾಗ ಇದೆ. ಆ ಭಾಗ ಪೂರ್ತಿ ಎಲ್ಲ ಹೊಸ ಬರಹಗಳವು. ಅದನ್ನ ಬಿಟ್ಟರೆ 2 ಸಂದರ್ಶನಗಳು, ಒಂದು ಸುಧಾಕ್ ಮಾಡಿದ ಸಂದರ್ಶನ ಇದೆ, ಇನ್ನೊಂದು ಪ್ರಜಾವಾಣಿಗೆ ಮಾಡಿದ ಸಂದರ್ಶನ, ಮತ್ತು ಉಳಿದಂತೆ ದೆಹಲಿಯ ದಿನಚರಿ ಅಂತ ನೀವು ಬರೆಯುತ್ತಿದ್ದ ಪ್ರಜಾವಾಣಿಗೆ ಬರೆದ ಅಂಕಣ ಬರಹಗಳಿದ್ದಾವೆ. ಸೊ ಈ ಪುಸ್ತಕದ ಬಗ್ಗೆ ಒಂದು ಲೇಖಕರಿಗೆ ಕೇಳುಗರಿಗೆ ಒಂದು ಸ್ಪಷ್ಟ ಮಾಡಲಿಕ್ಕೆ, ಇದು ದೇವೇಗೌಡರ ಬಗೆಗಿನ ಬಯೋಗ್ರಫಿ ಅಲ್ಲ. ಹೌದು, ದೇವೇಗೌಡರ ಬಗೆಗಿನ ವಿವರಗಳು ಕೂಡ ಇದರಲ್ಲಿ ಇಲ್ಲ. ಇದರಲ್ಲಿ ಇರೋದು ಬರೀ ದೇವೇಗೌಡರು ಡೆಲ್ಲಿಯಲ್ಲಿದ್ದ ದಿನಗಳಲ್ಲಿ ನಡೆದ ಒಬ್ಬ ಪತ್ರಕರ್ತನ ನೋಟ ಇದೆ. ಇದ್ರ ಈ ಪುಸ್ತಕದ ಸ್ವರೂಪವನ್ನು ನಿರ್ಧರಿಸಿದ ಬಗ್ಗೆ ಹೇಳಿ. ಇಲ್ಲ, ಇದು ಏನಾಯಿತು ಅಂದರೆ, ಈ ಹಳೆ ಸಂಸತ್ ಭವನ ಇದೆಯಲ್ಲ, ಅಲ್ಲಿ ಒಂದು ಲೈಬ್ರರಿ ಉಂಟು. ಅಲ್ಲಿ ರೆಫರೆನ್ಸ್ ಸೆಕ್ಷನ್ಗೆ ಈ ಸುಮಾರು 1 ಗಂಟೆಗೆ ಇಡೀ ದೇಶದ ಎಲ್ಲ ಭಾಷೆಯ ಪತ್ರಿಕೆಗಳು ಬರ್ತವೆ. ಪ್ರಜಾವಾಣಿ, ಕನ್ನಡ ಪತ್ರಿಕೆಗಳು ಬರ್ತವೆ, ಬೇರೆ ಇದು. ಅಲ್ಲಿ ನಾವು ಸೆಷನ್ ಇದ್ದ ಟೈಮ್ನಲ್ಲಿ ಅಲ್ಲಿ ಪತ್ರಿಕೆ ಓದಲಿಕ್ಕೆ ಸೇರ್ತೀವಿ. ರಾಜಕಾರಣಿಗಳು ಬರ್ತಾರೆ, MP ಗಳು ಇರ್ತಾಯಿದೆ, ದೇವೇಗೌಡರು ಕೂಡ ಬಂದು ಓದ್ತಾಯಿದ್ರು. ಈ ದೇವೇಗೌಡರಿಗೆ ತುಂಬ ಆತ್ಮೀಯರಾಗಿದ್ದಂತೆ HK ಜವರೇಗೌಡರು ಹಾಸನದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದರು. ಅವರು ಒಂದಿನ ಏನು ಮಾಡ್ತಾರೆ, ನನಗೆ ಹಾಗೆ ಅಲ್ಲೇ ಫ್ರೆಂಡ್ಶಿಪ್ ಆಗಿದ್ದರಿಂದ ಅವ್ರು ಏನು ಮಾಡ್ತಾರೆ, ಒಂದಿನ ಈ ನಮ್ಮ ವಡ್ಡರ್ಸೆ ರಘುರಾಮ್ ಶೆಟ್ಟರು ದೇವರಾಜ ಅರಸು ಬಗ್ಗೆ ಬಹುರೂಪಿ ಅರಸು ಅಂತ ಒಂದು ಪುಸ್ತಕ ಬರೆದಿದ್ರು. ಅದನ್ನು ನನಗೆ ತಂದು ಕೊಟ್ಬಿಟ್ಟು ಇವರು ಜವರೇಗೌಡರು, ಸರ್ ನಮ್ಮ ದೇವೇಗೌಡರ ಬಗ್ಗೆ ಇಂಥದ್ದೊಂದು ಬರ್ಕೊಡಿ ಸರ್. ಕೆಲವರು ಬರೀತಾರೆ ಸರ್, ಬರೇ ಹೊಗಳಿ ಬರೀತಾರೆ, ಅವರು ಅಷ್ಟೇ ಓದ್ಕೋಬೇಕು, ಬೇರೆ ಜನರು ಓದೋಕ್ಕೆ ಇಷ್ಟಪಡೋದಲ್ಲ, ಹೊಗಳಿ ಬರೆದ್ರೆ ಯಾರು ಓದ್ತಾರೆ, ಅದಕ್ಕೆ ನಿಮ್ಮಂಥವರು ಜರ್ನಲಿಸ್ಟ್ ಬರೆದ್ರೆ ವಾಸ್ತವಿಕ ಇದು ಅಂಶ ಗೊತ್ತಾಗುತ್ತೆ ಅಂತ. ನಾನು ತಕ್ಷಣಕ್ಕೆ ಅವ್ರಿಗೆ ಆಯಿತು ಅಂತ ಏನು ಹೇಳಲಿಲ್ಲ. ಆ ಪುಸ್ತಕ ಇಸ್ಕೊಂಡೆ, ವಿಚಾರ ಮಾಡ್ತೀನಿ ಸರ್ ಅಂತ ಹೇಳಿದೆ. ಆಮೇಲೆ 1-2 ಸಾರಿ ಕೇಳಿದರು, ಏನು ತೀರ್ಮಾನ ಮಾಡಿದ್ರಿ ಯಾಕೆ ಅಂತ. ಆಯಿತು ಸರ್ ಬರೀ. ಅದಕ್ಕಿಂತ ಮುಂಚೆ ಅಂತ ಪುಸ್ತಕ ಅಂತ ಬರೆದದ್ದೇನು ಇರಲೇ ಇಲ್ಲ. ನಾನು ಇನ್ನೇ ಅದಕ್ಕೆ ಮೊದಲೇ 82ನಲ್ಲಿ ಒಂದು ಸಣ್ಣ ಬುಕ್ ಬರೆದಿದ್ದೆ, ಈ ದಲಿತ ಸಾಹಿತ್ಯ ಚಳವಳಿ ಅಂತ. ಅದು ಅಷ್ಟು ಇವತ್ತು ನನ್ನ ಹತ್ರ ಕಾಪಿನೂ ಇಲ್ಲ. ಅದು ಒಂದು ಬರೆದಿದ್ದೆ. ಅದು ಬಿಟ್ಟ ಮೇಲೆ ನಾನು ಬರೆದಿರಲಿಲ್ಲ. ಆಮೇಲೆ ಏನಾಯಿತು, ದೆಹಲಿ ರಾಜಕಾರಣ ಅವತ್ತು ಏಳು ಬೀಳು ಜಾಸ್ತಿ. ಸರ್ಕಾರ 6 ತಿಂಗಳಿಗೆ ಬೀಳೋದು. ಈಗ ದೇವೇಗೌಡರು 11 ತಿಂಗಳಾಯಿತು. ಮತ್ತು ಬಂದರು, ಗುಜರಾಲ್ ಬಂದರು, ಗುಜರಾಲ್ 7 ತಿಂಗಳಿದ್ರು, ಸರ್ಕಾರ ಬೀಳ್ತು. ಮತ್ತು ಎಲೆಕ್ಷನ್ ಆಯಿತು, ವಾಜಪೇಯಿ ಅವರು ಬಂದರು ಅಧಿಕಾರಕ್ಕೆ. ದೇವೇಗೌಡ ಬರೋಕ್ಕೆ ಮೊದಲೇ 13 ದಿನ ಇವರು ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರು. ಮತ್ತು ವಾಜಪೇಯಿ ಸರ್ಕಾರ ಬೀಳ್ತು, ಮತ್ತು ಎಲೆಕ್ಷನ್ ಆಯಿತು, ವಾಜಪೇಯಿ ಬಂದರು. ಹೀಗೆ ಆ ಒಂದು ವಿಚಿತ್ರವಾದ ಸನ್ನಿವೇಶ ಅದು ರಾಜಕಾರಣದಲ್ಲಿ. ಅದರಿಂದ ಆ್ಯಕ್ಚುಲಿ ನಾನು 6 ವರ್ಷದಲ್ಲಿ ಡೆಲ್ಲಿನಲ್ಲಿ ಇದ್ದರೂ ಕೂಡ ನಾವು ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳ ಸುತ್ತಮುತ್ತ ನೋಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಎಂಥ ಅಸ್ಥಿರ ಸರ್ಕಾರಗಳಿದ್ದವು ಅಂದರೆ ಯಾವತ್ತೇನಾಗ್ತದೆ ಅಂತ. ಹಾಗಾಗಿ ನಮಗೆ ಆ ಥರದ ಆಸಕ್ತಿನೇ ಬರಲಿಲ್ಲ. ಆ ಸಂದರ್ಭದಲ್ಲಿ ಏನು ಇದು ಮಾಡಿದ್ರು ಹೆಚ್ಚಾಗಿ ಅರಸು ಪುಸ್ತಕ ಕೊಟ್ಟು. ಆಮೇಲೆ ನಾನು ಅದನ್ನು ಬರೆಯೋದಕ್ಕೆ ಆಗಲಿಲ್ಲ, ಇದು ಮಾಡಲಿಲ್ಲ. ಆಮೇಲೆ 2000 ವೇಳೆಗೆ ನಾನೇ ವಾಲಂಟಿಯರಿಗೆ ಟ್ರಾನ್ಸ್ಫರ್ ಕೇಳಿದ್ದೆ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ದೆಹಲಿನಲ್ಲಿ ಬೆರಳೆಣಿಕೆ ಅಷ್ಟು ಜನರು ಮಾತ್ರ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯ, IAS IPS ಅಂಥವ್ರ ಮಕ್ಕಳಿಗೆ. ನಾವು ಆಗ ಹೊಸ ಇದೆ, ಇಲ್ಲಾಂದರೆ ತುಂಬ ಕೆಳಮಟ್ಟದ ಇದಾಗುತ್ತದೆ. ಆಮೇಲೆ ನಾನು ದೆಹಲಿಯಿಂದ ವಾಪಸ್ ಮಕ್ಕಳ ದೃಷ್ಟಿಯಿಂದ ವರ್ಗಾವಣೆ ತಗೊಂಡೆ. ಬಂದಮೇಲೆ ಇಲ್ಲಿ ಇದಾಯಿತು. ಆಮೇಲೂ ಒಂದು 3-4 ವರ್ಷ ನಾನು ಏನೂ ಬರೆಯೋಕ್ಕಾಗಲಿಲ್ಲ. ಮೆಟೀರಿಯಲ್ ಕಲೆಕ್ಟ್ ಮಾಡೋದು ಅದು ಇದು ಮಾಡಿದೆ. ಆಮೇಲೆ 2010 ಹೊತ್ತಿಗೆ ಒಂದಷ್ಟು ಚಾಪ್ಟರ್ ಬರೆದ ಮೇಲೆ ಆಮೇಲೆ ದೇವೇಗೌಡರನ್ನ ಒಂದು ಸಾರಿ ಭೇಟಿಯಾದಾಗ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ, ನೀವು ಮಾಡಿ, ನನ್ನಿಂದ ಏನು ಸಹಾಯ ಬೇಕು ಇದು ಮಾಡೋಣ ಹಾಗೆ ಅಂತ ಹೇಳಿದ್ರು. ಆಮೇಲೆ ಅವತ್ತು ಅವ್ರ ಮನೇಲಿ ಕೂತ್ಕೊಂಡು ಸಂಜೆ ಹೊತ್ತು ಮಾತಾಡುವಾಗ ರಾಜ್ಕುಮಾರ್ ಅವ್ರಿಗೆ ಪ್ರಶಸ್ತಿ ಕೊಡಲಿಕ್ಕೆ ನಾವು ಏನು ಪ್ರಯತ್ನ ಮಾಡ್ದೋ ಅಂತ ಒಂದು ಇದನ್ನು ಹೇಳ್ತಾರೆ. ಡೆವಲಪ್ಮೆಂಟ್ಸ್. ಆಗ ಅವ್ರ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಆಗಿದ್ದವರು TR ಸತೀಶ್ ಚಂದ್ರನ್, ಅವ್ರನ್ನ ಕರೆದ್ಬಿಟ್ಟು
ನಾವು ಈ ಸರಿ ಹೇಗಾದರೂ ಮಾಡಿ ರಾಜ್ಕುಮಾರ್ ಅವರಿಗೆ ದಾದಾ ಫಾಲ್ಕೆ. ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಡಿಸ್ಬೇಕಲ್ಲ ಅಂತ ಕೇಳ್ತಾರೆ. ಆಮೇಲೆ ಕೇಳಿಬಿಟ್ಟು ಈಗ ನೋಡಿ ನರಸಿಂಹರಾವ್ ಸರ್ಕಾರದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ, ಅದಿರುವಾಗ ನಾವೇನು ಮಾಡ್ಬೋದು ಅಂತ ಕೇಳ್ತಾರೆ. ಸತೀಶ್ ಚಂದ್ರನ್ ಏನು ಹೇಳ್ತಾರೆ, ಆ ಸರ್ಕಾರ ಹೋಯ್ತು, ಅದು ಮುಗಿದೋಯ್ತು, ನಾವು ಹೊಸ ಇದನ್ನು ಮಾಡೋಣ ಕಮಿಟಿನ ಅಂತ. ಆಮೇಲೆ ಮಾಡಿದರೆ ನಾವು ಯಾರನ್ನು ಮಾಡೋದು, ಆಮೇಲೆ ಅವರೇ ರಾಜ್ಕುಮಾರ್ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಅಂತ ಏನು ನಂಬೋದು. ಆಯಿತು, ಒಂದು ಹೊಸ ಕಮಿಟಿ ಮಾಡೋಣ ಅಂತ. ಯಾರನ್ನು ಮಾಡಬೇಕು ಅಂದಾಗ ಶಿವಾಜಿ ಗಣೇಶನ್, ತಮಿಳ್ನಾಡಿನ ಆ ಸಮಕಾಲೀನರು, ರಾಜ್ಕುಮಾರ್ ಅವರ ಸಮಕಾಲೀನ ನಟರನ್ನ ಮಾಡ್ತಾರೆ. ಇವರು ಏನಾದರೂ ಕ್ಲೂ ಕೊಟ್ಟಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಅಥವಾ ಇವರ ಅಪೇಕ್ಷೆ ಅಂತೆ ರಾಜ್ಕುಮಾರ್ ಅವ್ರಿಗೆ ಅವರು ರೆಕಮೆಂಡ್ ಮಾಡ್ತಾರೆ. ಸೊ ರಾಜ್ಕುಮಾರ್ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತೆ. ನಾನು ಈ ಥರದ್ದು ಒಂದು ಕಸರತ್ತು ಮಾಡಿದೆ ರಾಜ್ಕುಮಾರ್ ಅವ್ರಿಗೆ ಇದು ಮಾಡೋದಕ್ಕೆ ಅಂತ ಹೇಳಿದ್ರು. ಅಂದರೆ ನಾವು ಅವ್ರಿಗೆ ಸಲಹೆ ಕೊಟ್ಟಿದ್ದೀವಿ ಅಥವಾ ಅಪೇಕ್ಷೆ ಇದು ಮಾಡಿದ್ದೀವಿ ಅಂತ ಅವರೇನೂ ಹೇಳಲಿಲ್ಲ, ಅದು ನಮಗೂ ಕೂಡ ಗೊತ್ತಿಲ್ಲ. ಸೊ ವಾಲಂಟಿಯರಾಗಿ ಆ ಕಮಿಟಿನೇ ರಾಜ್ಕುಮಾರ್ ಅವ್ರನ್ನು ಮಾಡಿರ್ಬೋದು, ಅಥವಾ ಏನಾರು ಇವ್ರು ಕ್ಲೂ ಕೊಟ್ಟಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಅದು ದೇವೇಗೌಡರಿಗೆ ಗೊತ್ತು ಅಷ್ಟೇ. ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ದಾಖಲಿಸಿದ್ದೀನಿ. ಹೇಗೆ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆಯುವಂಥ ಅರ್ಹತೆ ಇರೋದ್ರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಆ ವರ್ಷ ಇಲ್ಲದೆ ಇದ್ದರೂ ಇನ್ನೊಂದು ವರ್ಷ ಯಾವತ್ತೂ ಸಿಗೋದು. ಆದರೆ ಅವ್ರನ್ನ ಇಲ್ಲಿ ಯಾವುದೋ ಶಿಫಾರಸ್ಸಿಂದ ಬಂದಿದೆ ಅಂತ ನಾವು ತಿಳ್ಕೊಬಾರ್ದು. ಅವ್ರಿಗೆ ಅರ್ಹತೆ ಇತ್ತು, ಬಟ್ ಒಬ್ಬ ಪ್ರಧಾನಿ ಕನ್ನಡದವರು ಆದ್ದರಿಂದ ಸ್ವಲ್ಪ ಆಸಕ್ತಿ ವಹಿಸಿದ್ರು ಅನ್ನೋದು ಅಷ್ಟೇ ಇಲ್ಲಿ ನಾವು ಮುಖ್ಯವಾಗಿ ಪರಿಗಣಿಸ್ಬೋದು. ಅಲ್ಲಿ ಅದರಿಂದ ಏನೋ ಶಿಫಾರಸ್ಸಿಂದ ಅವ್ರಿಗೆ ಬಂದಿದೆ ಅಂತ ನಾವು ತಿಳಿಬಾರ್ದು. ಅದಾಯಿತು, ಆಗ್ತದೆ. ಸೊ ನನಗೆ ಏನಾಯಿತು ಅಂದರೆ ಆಮೇಲೆ ಈ ಥರದ ಒಂದು ಇನ್ಸೈಟ್ ಸ್ಟೋರಿಗಳು ಏನೇನು ಸಿಗ್ಬೋದು ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ನಾನು ಪ್ರಜಾವಾಣಿಯಿಂದ ನಿವೃತ್ತನಾದ ಮೇಲೆ ಟೈಮ್ ಸಿಕ್ತು. 1-2 ತಿಂಗಳು ನಾನು ನಿವೃತ್ತ ಇದಾಗಿದ್ದೆ. ಅಷ್ಟೊತ್ತಿಗೆ ಆಮೇಲೆ 2 ತಿಂಗಳಾದಮೇಲೆ ತುಮಕೂರಿನಲ್ಲಿ ರೇಡಿಯೋ ಸಿದ್ಧಾರ್ಥ ಒಂದು ಇನ್ಚಾರ್ಜ್ ಅವಕಾಶ ಸಿಕ್ತು. ನಾನು ಪ್ರತಿ ಭಾನುವಾರ ದೇವೇಗೌಡರನ್ನ ಭೇಟಿ ಮಾಡೋಕ್ಕೆ ಹೋದಾಗೆಲ್ಲ ಅವರು ಟೂರಲ್ಲಿರೋರು ಅಥವಾ ಟೂರಲ್ಲಿ ಇದು ಇಲ್ಲದಿದ್ರು ನೆಕ್ಸ್ಟ್ ವೀಕ್ ಭೇಟಿಯಾಗೋಣ, ಮುಂದಿನ ತಿಂಗಳು ಭೇಟಿಯಾಗೋಣ, ಅಥವಾ ಒಂದು 4 ದಿನ ಎಲ್ಲೋ ಹೋಗಿ ಒಂದು ಗೆಸ್ಟ್ ಹೌಸಲ್ಲಿ ಕೂತ್ಬಿಟ್ಟು ಎಲ್ಲ ಇದು ಮಾಡೋಣ, ಹೀಗೆ ಹೇಳ್ತಾ ಬಂದರು. ನನಗೂ ಟೈಮೇ ಸಿಗ್ತಾ ಇರಲಿಲ್ಲ, ನನಗೆ ಬೇಜಾರಾಗ್ಬಿಡ್ತು, ಡ್ರಾಪ್ ಮಾಡಿಬಿಟ್ಟೆ. ಅಷ್ಟೊತ್ತಿಗೆ ಆಮೇಲೆ ಏನಂದರೆ ನನಗೆ ಯಾಕೆ ಡ್ರಾಪ್ ಮಾಡಿದೆ ಅಂದರೆ, ದೇವೇಗೌಡರ ಕಟ್ಟ ಅಭಿಮಾನಿಯಾಗಿದ್ದರೆ ಆ ಒಂದು ಒಂಥರ ಹೇಗಾದ್ರು ಮಾಡ್ತಾಯಿದ್ದೆ. ನಾನು ಕಟ್ಟ ಅಭಿಮಾನಿನೂ ಅಲ್ಲ, ಅವರು ದ್ವೇಷನೂ ಅಲ್ಲ, ಒಬ್ಬ ಪತ್ರಕರ್ತನಿಗೆ ಇರ್ಬೋದಂಥ ಆಸಕ್ತಿ ಮತ್ತು ಒಬ್ಬ ಪ್ರಧಾನಿಯಾಗಿದ್ದ, ಅಷ್ಟೇ ಸಂಬಂಧ ಆಯಿತು. ಅಷ್ಟೊತ್ತಿಗೆ ಒಂದು 60% ಲೇಖನಗಳು ಬರೆದಿದ್ದೆ. ಬರೆದ ಮೇಲೆ ಸರಿ, ನಾನು ನಮ್ಮ ಎಡಿಟ್ರಿಂದ ಪರ್ಮಿಷನ್ ಕೂಡ ತಗೊಂಡಿದ್ದೆ ಲೇಖನಗಳನ್ನೆಲ್ಲ ಬಳಸ್ಕೊಳ್ಳೋಕ್ಕೆ. ಆಮೇಲೆ ಅವರು ಪ್ರಧಾನಿಯಾಗಿದ್ದಾಗ, ಪ್ರಧಾನಿ ಆದ ಹೊಸದ್ರಲ್ಲಿ ಸುಧಾಕ್ಕೆ ಒಂದು ಇಂಟರ್ವ್ಯೂ ಮಾಡಿದೆ. 100 ಡೇಸ್ ಆದಮೇಲೆ ಪ್ರಜಾವಾಣಿ ಸಾಪ್ತಾಹಿಕ ಪರವಾಣಿಗೆ ಒಂದು ಇಂಟರ್ವ್ಯೂ ಮಾಡಿದೆ. ಆಮೇಲೆ ನಾನು ದೆಹಲಿಯಲ್ಲಿದ್ದಾಗ ದೆಹಲಿ ದಿನಚರಿ ಅಂತ ಪ್ರತಿ ಮಂಗಳವಾರ ಅಂಕಣ ಬರಿತಾ ಇದ್ದೆ. ಅದರಲ್ಲಿ ಅವರ 11 ತಿಂಗಳ ರಾಜಕಾರಣದಲ್ಲಿ 32 ಅಂಕಣಗಳು ಅವ್ರಿಗೆ ಸಂಬಂಧಪಟ್ಟಿದ್ದೆ, ಅಂದರೆ ದೇವೇಗೌಡರ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದೆ. ಅದನ್ನು ನಾನು ಇಲ್ಲಿ ಬುಕ್ಕಲ್ಲಿ ಬಳಸ್ಕೊಂಡಿದ್ದೀನಿ. 2 ಇಂಟರ್ವ್ಯೂ ಮತ್ತು 32 ಅಂಕಣಗಳು. ಸೊ ಹಾಗಾಗಿ ಆಮೇಲೆ ಲಾಸ್ಟ್ ಡೇ ಸ್ಪೀಚ್ ಇದೆಯಲ್ಲ, ನೋ ಕಾನ್ಫಿಡೆನ್ಸ್ ಮೋಷನ್ ಮೇಲೆ ಮಾತಾಡಿದ್ದು, ಅದು ತುಂಬ ಚೆನ್ನಾಗಿದೆ. ಬಟ್ ಈಗ ಈ ಪುಸ್ತಕಕ್ಕಾಗಿಯೇ ದೇವೇಗೌಡರನ್ನ ಸಂದರ್ಶಿಸಿದ್ದಿಲ್ಲ, ನಿಮ್ಮ ಅನುಭವಗಳನ್ನಷ್ಟೇ ದಾಖಲಿಸಿದಿರಿ. ನಾನು ಈಗೇನಾಯಿತು, ಸುಮಾರು 60% ಅಷ್ಟು ಬರೆದಿದ್ನಲ್ಲ, ಆಮೇಲೆ ದೇವೇಗೌಡರು ಸಿಗ್ತಾ ಇರಲಿಲ್ಲ, ನಾನು ಅವ್ರ ಮನೆಗೆ ಅಲಿಯೋದು ಮಾತು ಕೈ ಬಿಟ್ಬಿಟ್ಟಿದ್ನಲ್ಲ, ಸುಮ್ಮನೆ ಅದೇ ಮರ್ತೇ ಬಿಟ್ಟಿದ್ದೆ ಅದನ್ನು. ನನಗೆ ಏನಾದ್ರು ಬರೆದ್ರೆ ಅದನ್ನು ಪಬ್ಲಿಷ್ ಮಾಡಬೇಕು. ಕೆಲವು ಲೇಖಕರನ್ನ ನಾನು ನೋಡಿದ್ದೇನೆ, ವಾಚಕರವಾಣಿಯಲ್ಲಿ ಪತ್ರ ಬರೆದದ್ದನ್ನು ಕೂಡ ಪಬ್ಲಿಷ್ ಮಾಡ್ಕೊಂಡಿರೋರಿದ್ದಾರೆ. ನಮ್ಗೆ ಆ ಥರ ಕ್ರೇಜ್ ಏನು ಇರಲಿಲ್ಲ ನನಗೆ, ನನ್ನ ಹೆಸರಲ್ಲಿ ಒಂದು ಬುಕ್ ಮಾಡಬೇಕು. ಯಾಕೆಂದರೆ ಅದು ಈ ಅಕಾಡೆಮಿಕ್ ಆಗಿರೋರಿಗೆ ಈ ಥರದ ಕ್ರೇಜ್ ಇರುತ್ತೆ, ಏನೋ ಒಂದು ಇದು ಅವ್ರಿಗೆ ಅಕಾಡೆಮಿಕ್ಕಾಗಿ ಇದು ಬೇಕಾಗ್ತದೆ. ಸೊ ಆ ಥರದ್ದು ನನಗೇನು ಇರಲಿಲ್ಲ. ಇಷ್ಟೆಲ್ಲ ಅಂಕಣಗಳು ಬರೆದಿದ್ರು ಕೂಡ ನಾನು ಇದಾದರೂ ತರಬೇಕು, ಏನೂ ಇರಲಿಲ್ಲ. ನಾನು ಅಷ್ಟಕ್ಕೆ ಕೈಬಿಟ್ಟು ತುಮಕೂರಿನಲ್ಲಿ ಈ ನನ್ನ ದೆಹಲಿ ದಲಿತ ಚಳುವಳಿ ಇದ್ರ ಬಗ್ಗೆ ಒಬ್ಬರು ಇವರು ಏನೋ ಪ್ರಕಾಶಕರು, ಅವ್ರಿಗೆ ಫೈನಾನ್ಸ್ ಮಾಡಿದರು ಪ್ರಕಾಶಕರಿಗೆ ಇವರು.
ಅವರು MH ನಾಗರಾಜ್ ಅಂತ ರಿಟೈರ್ಡ್ ಪ್ರಿನ್ಸಿಪಾಲ್. ಅವರು ಈ ಏನು ಶಿಂಷಾ ಲಿಟ್ರರಿ ಅಕಾಡೆಮಿ ಅಂತ ಒಂದು ಪಬ್ಲಿಕೇಶನ್ ಮಾಡಿಕೊಂಡು ಈ ಥರದ ಐತಿಹಾಸಿಕ ವ್ಯಕ್ತಿಗಳು ಆಮೇಲೆ ಸಾಧನೆ ಮಾಡಿರೋರು ಅಂಥವ್ರದ್ದು ಬಗ್ಗೆ ತುಂಬ ಎನ್ಕರೇಜ್ ಮಾಡಿ ಪುಸ್ತಕಗಳನ್ನು ಬರೆಸಿ ಈಗ 7-8 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ನಾನು ಅವ್ರಿಗೆ ಸುಮ್ಮನೆ ಒಂದಿನ ಗಮನಕ್ಕೆ ತಂದೆ, ಈ ಥರ ದೇವೇಗೌಡರದು ಇಷ್ಟು ಬರೆದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ. ಅವರು ಹೌದಾ ಸರ್ ದಯಮಾಡಿ ಬರ್ಕೊಡಿ, ಕಂಪ್ಲೀಟ್ ಮಾಡಿ, ನಾನು ಪಬ್ಲಿಷ್ ಮಾಡ್ತೇನೆ ಸರ್. ಪಬ್ಲಿಷ್ ಮಾಡೋದಕ್ಕೆ ತೊಂದರೆ ಇರಲಿಲ್ಲ. ನನಗೆ ಕುಮ್ಮೂರು ಭದ್ರಪ್ಪ ಒಂದು ಸರಿ ಹೇಳಿದರು, ಸಪ್ನದಿಂದ ಮಾಡಿಸ್ಕೊಡ್ತೀನಿ ನಾನು, ಬರೀರಿ ಅಂತ ಹೇಳಿದರು. ಅದು ನನಗೆ ಸಮಸ್ಯೆ ಆಗಿರಲಿಲ್ಲ. ಬಟ್ ಇವರು ತುಮಕೂರಲ್ಲಿ ಇದನ್ನು ಒತ್ತಡ ಹಾಕೋರು ಸಿಕ್ಕಿದಾಗೆಲ್ಲ, ಏನು ಸರ್ ಮಾಡಿದ್ರಿ, ಇದು ಗೌಡ್ರದ್ದು ಬರೀರಿ ಸರ್ ಹಾಗೆ ಅಂತ. ಸೊ ಆಮೇಲೆ ಇವ್ರಿಗೆ 90 ಇಯರ್ಸ್ ಬಂದಾಗ ನನಗೆ ಸೀರಿಯಸ್ ಅನ್ನಿಸ್ತು. ನಾನೊಬ್ಬ ಜರ್ನಲಿಸ್ಟಾಗಿ ಒಬ್ಬ ಕನ್ನಡಿಗ ಪ್ರಧಾನಿ ಆಗಿದ್ದ ಅವಧಿಯಲ್ಲಿ ನಾನು ಇದ್ದದ್ದನ್ನು ಒಂದು ದಾಖಲೆ ದೃಷ್ಟಿಯಿಂದ ಬರೆಯೋದು ಒಳ್ಳೆಯದು. ಯಾಕೆಂದರೆ ನಾಳೆ ಕೇಳ್ತಾರೆ, ನೀವು ಆ ಟೈಮಲ್ಲಿ ಒಬ್ಬ ಪ್ರಜಾವಾಣಿ ವರದಿಗಾರಾಗಿ ನೀವೇನು ಅಂಥದ್ದೊಂದು ಅವಕಾಶನ ನೀವು ಬಳಸ್ಕೊಂಡಿಲ್ಲ, ನಮಗೆ ತಿಳಿಸಿಲ್ಲ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಹೌದು ಇದು ಮುಖ್ಯ ಆಗುತ್ತೆ ಅಂತ ಬರೆಯೋದನ್ನು ಮುಂದುವರಿಸ್ತೇನೆ. ಬಟ್ ಇದು ನಾನೀಗಾಗಲೇ ಪ್ರಸ್ತಾಪ ಮಾಡಿದಂಗೆ ಇದು ದೇವೇಗೌಡರ ಆರಂಭದ ದಿನಗಳು, ಕರ್ನಾಟಕದ ರಾಜಕಾರಣ, ಹರದನಹಳ್ಳಿಯ ಅವರ ಬಾಲ್ಯ ಬೆಳವಣಿಗೆ ಅದನ್ನು ಯಾವುದೂ ಇಲ್ಲ. ಅದಾದ ಮೇಲೆ ಪ್ರೈಮ್ ಮಿನಿಸ್ಟರ್ ಆಗಿ ನಂತರದ ದಿನಗಳನ್ನು ಕೂಡ ಇದು ಕವರ್ ಮಾಡಿಲ್ಲ. ಸೊ ಈ ಥರದ ಒಂದು ಸ್ಪೆಸಿಫಿಕ್ ಆದ ಒಂದು ಚೌಕಟ್ಟನ್ನು ಹಾಕಿ ಬರೆದಿದೆಯಲ್ಲ, ಅದಕ್ಕೆ ಏನಾದರೂ ವಿಶೇಷ ಕಾರಣ ಅಂತ? ಅದು ದೇವೇಗೌಡರ ರಾಜಕಾರಣ ಈಗ 60 ವರ್ಷ ರಾಜಕಾರಣ ಮಾಡಿದ್ದಾರೆ. ಅವರ ರಾಜಕಾರಣ ಸಮುದ್ರ ಇದ್ದಂಗೆ, ಅದನ್ನೆಲ್ಲ ಬರೆಯೋದಕ್ಕೆ ಕಷ್ಟ ಆಗ್ತದೆ. ಅದನ್ನು ಕೈ ಹಾಕಿದರೂ ಕೂಡ ಅಪೂರ್ಣ ಆಗ್ತದೆ. ಆದ್ದರಿಂದ ನಾನೇನು ಮಾಡಿದೆ, ನಾನು ಅವರ ಪ್ರಧಾನಿಯಾಗಿದ್ದಾಗ ಒಂದು ಐ ವಿಟ್ನೆಸ್ ಅಕೌಂಟ್ ನಾನು, ಅದಕ್ಕಾಗಿ ದೇವೇಗೌಡರ ಪ್ರಧಾನಿಯ ದಿನಗಳು, ಅವರು ಪ್ರಧಾನಿಯಾಗಿ ಇದ್ದ ಅವಧಿಗಳ ರಾಜಕಾರಣ ಬಿಟ್ಟು ನಾನು ಆಚೆ ಈಚೆ ಹೋಗಿಲ್ಲ. ಏಕೆಂದರೆ ಅದು ಒಂದು ರೀತಿ ಸಮುದ್ರ. ಈಗ ಅವರು ಹರದನಹಳ್ಳಿಯಿಂದ ಅಲ್ಲಿಂದ ಹೊಳೆನರಸೀಪುರ ಶಾಸಕರಾಗಿ, ಮಂತ್ರಿಯಾಗಿ, ಅವರು ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ, ಅವೆಲ್ಲ ಏಳುಗಳು ಬೀಳುಗಳು ಅವೆಲ್ಲ ಬರೆಯೋದು ತುಂಬ ಡೆಡಿಕೇಶನ್ ಬೇಕು, ತುಂಬ ತಾಳ್ಮೆ ಬೇಕು. ಅದಕ್ಕಾಗಿಯೇ ನಾವು ಕೂತ್ಕೋಬೇಕು. ಜೊತೆಗೆ ಆ ನಂತರದ ರಾಜಕಾರಣದನ್ನು ಕೂಡ ತುಂಬ ಇವತ್ತಿನವರೆಗೂ ಕೂಡ ಮಾಡ್ತಾಯಿದ್ದಾರೆ. ಅದನ್ನು ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ನಾನೇ ಒಂದು ಚೌಕಟ್ಟು ಹಾಕ್ಕೊಂಡೆ. ನಾನು ಐ ವಿಟ್ನೆಸ್ ಅಕೌಂಟು, ನಾನು ಈ ಬುಕ್ಕಲ್ಲಿ ಬೇರೆ ಆಧಾರ ಗ್ರಂಥಗಳು ಅಂತಾಗಲಿ ಅಥವಾ ಯಾರ್ದೋ ಇಂಟರ್ವ್ಯೂ ಮಾಡಿದ್ದು ನಾನೇನೂ ಮಾಡಿಲ್ಲ. ಒಂದು ಮಾತ್ರ ಮಾಡಿದ್ದೀನಿ. ಈ ಸುಗತ ಶ್ರೀನಿವಾಸರಾಜು ಅವರು ಫೆರೋಸ್ ಇನ್ ದ ಫೀಲ್ಡ್ ಇದೆಯಲ್ಲ, ಅದರಲ್ಲಿ ಕಾಶ್ಮೀರಕ್ಕೆ ಇವರು ಹೋಗಿದ್ದ, ಅದು ವಿಷಯ ನಂಗೆ ಗೊತ್ತಿದ್ರು ಕೂಡ ಸುದ್ದಿ ಓದಿದ್ರು. ಅದು ತುಂಬ ಡೀಟೇಲ್ಸ್ ಇದೆ ಅದರಲ್ಲಿ. ಓಪನ್ ಜೀಪಲ್ಲಿ ಅವರು ಅದೆಲ್ಲ ಹೋಗ್ತಾರೆ ಇತ್ಯಾದಿ. ಅದೊಂದು ರೆಫರೆನ್ಸ್ ನಾನು ತೊಗೊಂಡಿದ್ದೀನಿ. ಬಿಟ್ಟರೆ ಆ ಇದನ್ನು ನಾನು ಯಾರನ್ನೂ ಇಂಟರ್ವ್ಯೂ ಮಾಡಲಿಲ್ಲ, ಯಾವ ಬುಕ್ಕನ್ನು ನಾನು ಓದಲಿಲ್ಲ. ಯಾಕೆಂದರೆ ನಾನೇ ಕಣ್ಣಾರ ನೋಡ್ತಾ ಇದ್ನಲ್ಲ ಅಲ್ಲಿ, ಅದನ್ನು ಐ ವಿಟ್ನೆಸ್ ಅಕೌಂಟ್ ರೀತಿಯೇ ಬರಿಬೇಕು ಅಂತ. ಇದರಲ್ಲಿ ನಿಮ್ಮ ಅನುಭವಗಳೂ ಇಲ್ಲ. ಆ್ಯಕ್ಚುಲಿ ಇದೊಂದು ಇತಿಹಾಸದ ಪುಸ್ತಕ ಥರನೇ ನೋಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಹೌದು, ನಾನು ಯಾಕೆಂದರೆ ದೇವೇಗೌಡರನ್ನ ವೈಯಕ್ತಿಕವಾಗಿ ನೋಡೋದು, ಈಗ ಆನೆಯನ್ನು 8 ಮಂದಿ ಕುರುಡರು ಮುಟ್ಟಿದಂಗೆ ಆಗ್ತದೆ. ಅದಕ್ಕೆ ನಾನು ಏನು ಮಾಡಿದ್ದೇನೆ, ಒಬ್ಬ ಜರ್ನಲಿಸ್ಟಾಗಿ ಒಬ್ಬ ಪ್ರಧಾನಿ ರಾಜಕಾರಣ ಹೇಗಿತ್ತು ಆವತ್ತಿನ ದಿನದಲ್ಲಿ ಅದಷ್ಟನ್ನೇ ನಾನು ದಾಖಲಿಸಿದ್ದೀನಿ. ಅದು ಈಗಿನ ಜನ್ರೇಷನ್ಗೆ ಒಂದು ಇತಿಹಾಸವಾಗಿ ಒಂದು ಡಾಕ್ಯುಮೆಂಟ್ ಆಗಿ ಸಿಗುತ್ತೆ. ಈ ಥರ ಬೇರೆ ಇವ್ರ ಬಗ್ಗೆ ಒಂದು 4 ಇಂಗ್ಲೀಷಲ್ಲಿ ಬುಕ್ ಬಂದಿವೆ. ಅವರು ಬೇರೆ ಬೇರೆ ರಾಜ್ಯದವ್ರು ಬರೆದಿತ್ತು. ಆ್ಯಕ್ಚುಲಿ ನನ್ನ ಪ್ರಕಾರ ಸಚ್ಚಿದಾನಂದ ಮೂರ್ತಿ ಅಂತವರು ಬರೆದಿದ್ದರೆ ಅದ್ಭುತವಾಗಿ ಆಗ್ತಾಯಿತ್ತು. ಅವ್ರಿಗಿದ್ದ ಅವ್ರ ಜೊತೆಗಿನ ಸ್ನೇಹ, ಅವ್ರಿಗಿದ್ದ ದೆಹಲಿ ರಾಜಕಾರಣದ ಅನುಭವ ತುಂಬ ನಿಜಕ್ಕೂ ಕೂಡ ಅವರು ಬರಿಬೇಕು ಅಂತಿದ್ರಂತೆ, ಬೇಗ ತೀರ್ಕೊಂಡ್ರು ಅವರು. ಇನ್ಫ್ಯಾಕ್ಟ್ ಅವರಿದ್ದರೆ ಅವ್ರ ಕೈಯಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ನನ್ನ ಆಸೆ ಇತ್ತು. ಇದನ್ನು ಆ ಥರದ ವ್ಯಕ್ತಿಗಳು ಇಂಗ್ಲೀಷಲ್ಲಿ ಬರೆದಿದ್ದರೆ ತುಂಬ ಚೆನ್ನಾಗಿತ್ತು. ಯಾಕೆ ಬರೀಲಿಲ್ಲ ನಂಗೆ ಗೊತ್ತಿಲ್ಲ. ಇವನ್ BS ಅರುಣ್ ನನಗಿಂತ ದೇವೇಗೌಡರಿಗೆ ಅವರು ತುಂಬ ಹತ್ತಿರದಾಗಿ ಇದ್ದರು, ಅವರು ಕೂಡ ಬರೀಲಿಲ್ಲ. ಅಥವಾ ಅಲ್ಲಿ ಇವರಿದ್ದಾರಲ್ಲ ಪ್ರಕಾಶ್,
ಅವು ಈಗಲೂ ದೆಹಲಿನಲ್ಲೇ ಇದ್ದಾರೆ, ಇಂಡಿಯನ್ ಎಕ್ಸ್ಪ್ರೆಸ್ ಇದರಲ್ಲಿದ್ದವರು. ಅವರು ಕೂಡ ಬರೀಲಿಲ್ಲ, ಯಾರೂ ಬರೀಲೇ ಇಲ್ಲ. ಸೊ ನೀವು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ನೀವು ಒಬ್ಬರೇ ಕನ್ನಡ ಜರ್ನಲಿಸ್ಟ್ ಆಗಿದ್ರಿ ಬೆಂಗಳೂರು. ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೆ ಅದೇ 94 ನಾನು ಓದೋನು. ಅವರು 96 ಜೂನ್ 1 ಪ್ರೈಮ್ ಮಿನಿಸ್ಟರ್ ಆದರು. ಅದು 3 ತಿಂಗಳವರೆಗೆ ನಾನು ಕನ್ನಡ ಪತ್ರಿಕೆಯ ಜರ್ನಲಿಸ್ಟ್ ಆಗಿದ್ದವು ನಾನೊಬ್ಬ. ಪ್ರಜಾವಾಣಿಗೆ ಕನ್ನಡ ಪ್ರಭಕ್ಕೆ ಯಾರೂ ಇರಲಿಲ್ಲ. ಸಂಯುಕ್ತ ಕರ್ನಾಟಕ, ಆಮೇಲೆ ವಿಜಯ ಕರ್ನಾಟಕ ಬಂತು ಬಿಡಿ, ಯಾರೂ ಇರಲಿಲ್ಲ. ಆಮೇಲೆ ಕನ್ನಡ ಪ್ರಭಕ್ಕೆ ಉಮಾಪತಿ ಅವ್ರನ್ನ ಆಫ್ಟರ್ 3 ಮಂತ್ಸ್ ನಾನು ಅವರು ದೇವೇಗೌಡರು ಪ್ರಧಾನಿಯಾದ 3 ತಿಂಗಳ ನಂತರ ಅವ್ರನ್ನ ಬೆಂಗಳೂರಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿವರೆಗೆ ನಾನೊಬ್ಬನೇ ಕನ್ನಡ ಪತ್ರಿಕೆಯ ಕನ್ನಡಿಗ ಜರ್ನಲಿಸ್ಟ್ ಆಗಿದ್ದನು. ಅದು ನನಗೊಂದು ಒಳ್ಳೆಯ ಅವಕಾಶ ಆಯಿತು. ಆ ನಂತರ ಇವರು ಕೂಡ ಉಮಾಪತಿ ಅವರು ಕೂಡ ಕನ್ನಡ ಜರ್ನಲಿಸ್ಟ್ ಆಗಿದ್ದರು ಕೂಡ. ಆಮೇಲೆ ಕನ್ನಡಿಗರು PUNIನಲ್ಲಿದ್ದರು, ನಾಗರಾಜ್ ಅಂತ ಯಾರು, ಬಿ ಎಸ್ ನಾಗರಾಜ್ ಅವರೊಬ್ಬರು ಇದ್ದರು. ಯಾರು ದೇವೇಗೌಡರ ಬಗ್ಗೆ ಬುಕ್ ಬರೆಯೋ ಪ್ರಯತ್ನ ಮಾಡಲೇ ಇಲ್ಲ. ಒಂದು ನಾನು ಗಮನಿಸಿದಂತೆ ನಾವು ವೃತ್ತಿಯಲ್ಲಿ ದೆಹಲಿ ಅಂತ ಕಡೆ ನಿಮಗೆ ಬುಕ್ ಬರೆಯೋದಕ್ಕೆ ಟೈಮೇ ಸಿಗೋದಿಲ್ಲ, ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಅವನು ಡೇ ಟು ಡೇ ರಿಪೋರ್ಟ್ ಮಾಡಿದರೆ ಸಾಕಾಗಿದೆ. ಹಾಗಾಗಿ ರಿಟೈರ್ ಆಗಿರೋರೇ ಈಗ ಪ್ರಧಾನಿಗಳ ಬಗ್ಗೆ ಬರೆದಿರೋದು. ಈಗ ಮನಮೋಹನ್ ಸಿಂಗ್ ಬಗ್ಗೆ ಬಂದಿದೆ, VP ಸಿಂಗ್ ಬಗ್ಗೆ ಬಂದಿದೆ, ದೇವೇಗೌಡರ ಬಗ್ಗೆನೂ ಬೇರೆ ಜರ್ನಲಿಸ್ಟ್ ಯಾರೂ ಬರೆದಿಲ್ಲ, ಬೇರೆ ಬರ್ತಿರೋದು. ಆ್ಯಕ್ಚುಲಿ ನನ್ನ ಪ್ರಕಾರ ಜರ್ನಲಿಸ್ಟ್ ಆದವರು ಬರಿಬೇಕು ಇಂಥ ಐಕಾನ್ಗಳ ಬಗ್ಗೆ. ಏಕೆಂದರೆ ಅವ್ರಿಗೆ ವಿಶ್ಲೇಷಣೆ ಮಾಡೋ ಒಂದು ಶಕ್ತಿ ಇರುತ್ತೆ. ಬೇರೆಯವರು ಬರೆದ್ರೆ ಅವ್ರನ್ನ ಓಲೈಸೋ ರೀತಿ ಬರೆಯೋದು ಅಥವಾ ಟೀಕೆ ಮಾಡೋದು ಅದೇ ಇರುತ್ತೆ. ನಾನು ಇಲ್ಲಿ ನನ್ನ ಬುಕ್ಕಲ್ಲಿ ದೇವೇಗೌಡರನ್ನ ಓಲೈಸೋ ರೀತಿ ಎಲ್ಲೂ ವೈಭವೀಕರಿಸಿಲ್ಲ, ಅವ್ರನ್ನ ಎಲ್ಲೂ ಟೀಕೆ ಮಾಡುವ ರೀತಿ ನಾನು ಬರ್ತಿಲ್ಲ. ನಾನು ಕಂಡದ್ದೇನು ಅವತ್ತು ಅವರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ರಾಜಕಾರಣ ಹೇಗೆ ನಡೀತಾ ಇತ್ತು ಅನ್ನೋದನ್ನು ಒಂದು ಕನ್ನಡಿ ರೀತಿ ತೋರಿಸಿದ್ದೀನಿ ಅಷ್ಟೇ. ಬಟ್ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಕೂಡ ಇದೆ ವೆಂಕಟಗಿರಿಗೌಡರು. ಹೌದು, ಅದ್ರ ಬಗ್ಗೆ ಇಲ್ಲ, ಅದು ವೆಂಕಟಗಿರಿಗೌಡರು ದೇವೇಗೌಡರಿಗೆ ಪ್ರಿಯವಾಗುವ ಸಂಗತಿ ಏನಲ್ಲ. ಇಲ್ಲ, ಖಂಡಿತ ಅವ್ರನ್ನ ನಾನೇನಾದರೂ ಈ ಬುಕ್ ಬರೆಯುವಾಗ ಆ ಚಾಪ್ಟ್ರನ್ನೂ ತೋರಿಸಿದ್ರೆ ಅವ್ರು ಖಂಡಿತ ಒಪ್ತಿರಲಿಲ್ಲ. ತುಂಬ ರಿಕ್ವೆಸ್ಟ್ ಮಾಡ್ಕೊಬಿಡೋರು. ಯಾಕೆಂದರೆ ನನಗೆ ಗೊತ್ತು ದೇವೇಗೌಡರ ನೇಚರ್. ವೆಂಕಟಗಿರಿಗೌಡರು ಎಕಾನಮಿಸ್ಟ್, ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಮನಮೋಹನ್ ಸಿಂಗ್ ಜೊತೆ ಕ್ಲಾಸ್ಮೇಟ್ ಅವರು. ಬೆಂಗಳೂರು ದಕ್ಷಿಣದಿಂದ 91 ಅವರು ಲೋಕಸಭೆ ಇದಾಗಿರ್ತಾರೆ. ಫಸ್ಟು ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ BJP ಅವರು ಏನು ಮಾಡ್ತಾರೆ, ಇವರು ಒಳ್ಳೆ ಎಕಾನಮಿಸ್ಟು, ಮನಮೋಹನ್ ಸಿಂಗಿಗೆ ತರಾಟೆಗೆ ತಗೋತಾರೆ ಚೆನ್ನಾಗಿ ಅಂತ ಇವ್ರನ್ನ ಬಜೆಟ್ ಸ್ಪೀಚಲ್ಲಿ ಫಸ್ಟ್ ಫೀಲ್ಡ್ಗೆ ಇಳಿಸ್ತಾರೆ ಮಾತಾಡೋದಕ್ಕೆ. ಇವರೇನು ಮಾಡ್ತಾರೆ, ಎಲ್ಲ ಮನಮೋಹನ್ ಸಿಂಗ್ನ ಹೊಗಳ್ಬಿಡ್ತಾರೆ, ತುಂಬ ಒಳ್ಳೆ ಬಜೆಟ್ ಇದು ಹಾಗೆ ಹೀಗೆ ಅಂತ. BJP ಅವ್ರಿಗೆ ಅಪ್ಸೆಟ್ ಆಗಿಬಿಡ್ತಾರೆ, ಏನು ಈ ರೀತಿ. ಆಮೇಲೆ ಅವ್ರಿಗೆ BJP ಅವರು ಅವಕಾಶನೇ ಕೊಡಲಿಲ್ಲ ಮಾತಾಡೋ ಕಾರಣಕ್ಕಾಗಿ. ಹೌದು, ಇವರು ಹೊಗಳ್ಬಿಡ್ತಾರೆ ಇವರು ಅಂತ. ಆಮೇಲೆ ಅವರು ಬೆಂಗಳೂರು ಯೂನಿವರ್ಸಿಟಿಗೆ ಪ್ರೊಫೆಸರ್ ಆಗಿದ್ರು, ಈಗ ಡಿಪಾರ್ಟ್ಮೆಂಟಲ್ಲಿ ಎಕನಾಮಿಕ್ಸ್ ಇದರಲ್ಲಿ. ಅವ್ರಿಗೆ ಒಂದು ಆಸೆ ಇತ್ತು ಬೆಂಗಳೂರು ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಬೇಕು ಅಂತ. ಅವರು ನನಗೆ ಪರ್ಸನಲಾಗಿ ಹೇಳಿದ್ದು, ವೆಂಕಟಗಿರಿಗೌಡರು ನನಗೆ ಹೆಗಡೆಯವರು ನನ್ನನ್ನು ವೈಸ್ ಚಾನ್ಸಲರ್ ಮಾಡಬೇಕು ಅಂತ ಇಷ್ಟ ಇತ್ತು. ಪ್ರಪೋಸಲ್ ಬಂದಾಗ ಈ ದೇವೇಗೌಡರು ಅದನ್ನು ಕ್ಯಾಬಿನೆಟಲ್ಲಿ ಹಿಂದಕ್ಕೆ ಬೇಡ ಅದೇ ಅಂತ ಅವಾಯ್ಡ್ ಮಾಡ್ತಾಯಿದ್ರಂತೆ. ಹಾಗಾಗಿ ನನಗೆ ಇದು ದೇವೇಗೌಡರು ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಏನು ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ಅದು ಹೇಳಲಿಲ್ಲ, ಇಲ್ಲಲ್ಲ, ಕಾರಣ ಏನು ಹೇಳಲಿಲ್ಲ. ಬಟ್ ದೇವೇಗೌಡರ ಬಗ್ಗೆ ಆ ಕಾರಣಕ್ಕಾಗಿ ಅವರು ಒಂದು ರೀತಿ ಈ ವೆಂಕಟಗಿರಿಗೌಡ್ರದ್ದು ಒಂಥರ ಇತ್ತಾಳೆ ಕಿವಿ, ಯಾರು ಏನು ಹೇಳಿದ್ರೆ ನಂಬಿಡ್ತಾರೆ. ಆಮೇಲೆ ನನಗೆ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇದೆ, ನನ್ನವರೇ ನನಗೆ ಅವಕಾಶ ಕೊಡ್ತಾ ಇಲ್ಲ, ಇದೆಲ್ಲ ದೇವೇಗೌಡ ತುಳಿತಾ ಇದ್ದಾರೆ, ನನಗೆ ವೈಸ್ ಚಾನ್ಸಲರ್ ಆಗೋ ಅವಕಾಶನ ಹಾಳು ಮಾಡಿದರು ಅಂತ ಅವ್ರ ಮೇಲೆ ಸಿಟ್ಟಿಗಾಗಿ ಅವ್ರೇನು ಮಾಡ್ತಾರೆ, 2 ಬುಕ್ ತರ್ತಾರೆ ಇಂಗ್ಲೀಷಲ್ಲಿ. ಒಂದು ಕಿಂಗ್ ಆಫ್ ಕರಪ್ಷನ್, ಅನ್ಮೇಕಿಂಗ್ ಆಫ್ ಇಂಡಿಯಾ ಅಂತ. ಅದನ್ನು ತಂದಾಗ ಅವರು MP ಆಗಿರಲ್ಲ, ಯಾರು 96 ಎಲೆಕ್ಷನಲ್ಲಿ ಸೋತೋಗ್ತಾರೆ. ಆದರೆ ಡೆಲ್ಲಿಗೆ ಬಂದು ಹೋಗ್ತಾಯಿದ್ರು.
ಅಂಥ ಬಿಸಿಲು ಅವ್ರು ಎಂಥ ಕ್ಯಾರೆಕ್ಟರ್ ಅಂತಂದರೆ, ನೀವು ಮೇ ಜೂನ್ ಜುಲೈ ಬಿಸಿಲು ಹಾರಿಬಲ್ ಡೆಲ್ಲಿನಲ್ಲಿ, ಅಂಥದ್ದವರು 3 ಪೀಸ್ ಸೂಟ್ ಹಾಕೊಳ್ಳೋರು ವೆಂಕಟಗಿರಿಗೌಡರು. ಅಷ್ಟು ಅವರು ಬಂದು ಈ ಕಿಂಗ್ ಆಫ್ ಕರಪ್ಷನ್ ಆ್ಯಂಡ್ ಅನ್ಮೇಕಿಂಗ್ ಆಫ್ ಇಂಡಿಯಾ ಅನ್ನೋದು ಬುಕ್ಕನ್ನು ಇವ್ರಿಗೆ ಅವರ BJP ಅವ್ರಿಗೆ ಇದು ಅವರು ಸರ್ಕ್ಯುಲೇಟ್ ಮಾಡ್ತಾರೆ. ನನಗೂ ಒಂದು ಕಾಪಿ ಸಿಕ್ಕಿತು. ನಮ್ಮ ಬೆಂಗಳೂರು ಕರ್ನಾಟಕದಿಂದ ಹೋಗಿದ್ದಂಥ ಒಬ್ಬ ಇಂಪಾರ್ಟೆಂಟ್ BJP ಮೆಂಬರು ಇದನ್ನು ಇದು ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿಸ್ಬೇಕು ಅಂತ ಬಿಹಾರದ ಲಾಲ್ಮುನಿ ಚೌಧರಿ ಅಂತ BJP ಮೆಂಬರ್ ಕೈಲಿಗೆ ರೈಸ್ ಮಾಡಿಸ್ತಾರೆ. ಅವತ್ತು ಸಂಜೆ ಬುಕ್ಕು ಅಷ್ಟೊತ್ತಿಗೆ ನನಗೆ ಹಿಂದಿನ ದಿನವೇ ಸಿಕ್ಕಿತ್ತು. ನಮಗೆಲ್ಲ MP ನಮಗೆ ಕೊಟ್ಟಿದ್ದರು. ಸಂಜೆ ರೈಸ್ ಮಾಡ್ತಾರೆ ಹೌಸಲ್ಲಿ ಯಾರು ಲಾಲ್ಮುನಿ ಚೌಧರಿ. ಗಲಾಟೆ ಆಗಿಬಿಡ್ತದೆ, ಎಲ್ಲ ವಿರೋಧ ಮಾಡ್ತಾರೆ, ರೂಲಿಂಗ್ ಪಾರ್ಟಿ ಅವರು ಇವರು ಎಲ್ಲ ವಿರೋಧ ಆಗಿ ಅಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ನೆಕ್ಸ್ಟ್ ಡೇ ಈ ರಮೇಶ್ ದೇವೇಗೌಡರ ಮಗ ಹೈಕೋರ್ಟ್ನಲ್ಲಿ ಸ್ಟೇ ತಂದಿರ್ತಾರೆ. ಆ ಬುಕ್ ಪ್ರಸಾರ ಆಗದೆ ಇರುವಂಗೆ, ರೀಪಬ್ಲಿಷ್ ಆಗದೆ ಇರುವಂಗೆ, ಮಾರಾಟ ಆಗದೆ ಇರೋ ತಂದಿರ್ತಾರೆ. ಆಮೇಲೆ ದೆಹಲಿ ಹೈಕೋರ್ಟ್ಗೂ ಕೂಡ ಇವರು ಸರ್ಕಾರದಿಂದ ಸ್ಟೇ ತಂದು ಇದು ಮಾಡ್ತಾರೆ. ಹಾಗಾಗಿ ಆ ನಂತರ ಆ ಬುಕ್ಕು ಯಾರ ಕೈಗೂ ಸಿಗಲಿಲ್ಲ. ಬಟ್ ಅದು ಸೆಷನ್ನಲ್ಲಿ ಚರ್ಚೆ ಆಯಿತು. ಈ ನಾರಾಯಣ ಸ್ವಾಮಿಯವರು, ನಮ್ಮಲ್ಲಿ 16 ಜನ ಇದ್ರಲ್ಲ, ನಾರಾಯಣ ಸ್ವಾಮಿ ಬೆಂಗಳೂರು ಗ್ರಾಮಾಂತರದ MP ಆಗ, ಅವರೆಲ್ಲ ಮಾತಾಡ್ತಾರೆ, ಇದು ಸರಿಯಲ್ಲ, ಇದು ಸರಿಯಾದ ದಾಖಲೆ ಅಲ್ಲ, ಹಾಗೆ ಹೇಗೆ ಅಂತ ಹಾಗೆ. ಆಮೇಲೆ ಇದಾಗ್ತದೆ, ಅರ್ಜನ್ ಆಗ್ತದೆ. ಸೊ ಆ ಒಂದು ಚಾಪ್ಟ್ರನ್ನ ನಾನು ಇಲ್ಲಿ ದಾಖಲಿಸಿದ್ದೇನೆ. ಏಕೆಂದರೆ ಅದು ಪಾರ್ಲಿಮೆಂಟಲ್ಲಿ ಚರ್ಚೆ ಆದ್ದರಿಂದ ನಾವು ಕೈ ಬಿಡೋದು ಇದಿರಲಿಲ್ಲ. ಮತ್ತು ಅಂಥದ್ದೊಂದು ಇಂಟ್ರೆಸ್ಟಿಂಗ್ ಇದು. ಈಗ ಎಲ್ಲ ರೀತಿಯೂ ಇರಬೇಕು, ಯಾವುದನ್ನು ನಾವು ಮುಚ್ಚಿಡಬಾರ್ದು. ಆ ಕಾರಣಕ್ಕಾಗಿ ಅದೊಂದು ಚಾಪ್ಟರ್ ಇದೆ, ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟ್ರು. ಅಲ್ಲಿ ವೆಂಕಟಗಿರಿಗೌಡರ ಕ್ಯಾರೆಕ್ಟ್ರೂ ಇದೆ. ಅವ್ರು ಎಂಥವರು, ಏಕೆಂದರೆ ದೊಡ್ಡ ಎಕಾನಮಿಸ್ಟ್ ಅವರು, ನಾಲೆಡ್ಜ್ ವೈಸ್. ಬಟ್ ಅವರು ದೊಡ್ಡ ಎಕಾನಮಿಸ್ಟ್ ಅನ್ನೋದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಸಿಗಲಿಲ್ಲ. ಏಕೆಂದರೆ ಅವರು ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಈ ಥರ ಒಕ್ಕಲಿಗರ ಸಂಘದ ರಾಜಕಾರಣ, ಈ ಒಂದು ಜಾತಿಯ ಇದರಲ್ಲಿ ಗುರುತಿಸ್ಕೊಂಡಿದ್ದರಿಂದ ಯಾವುದೇ ಸರ್ಕಾರ ಅವ್ರನ್ನ, ಈಗ ನಂಜುಂಡಪ್ಪನ DM ನಂಜುಂಡಪ್ಪನವ್ರಿಗೆ ಮಾನ್ಯತೆ ಕೊಟ್ಟಂಗೆ, ತಿಮ್ಮಯ್ಯ ಅವರಿಗೆ ಮಾನ್ಯತೆ ಕೊಟ್ಟಂಗೆ ಅವ್ರಿಗೆ ಅವಕಾಶನೇ ಸಿಗಲಿಲ್ಲ. ಅವರು ಆ ಜಾತಿಯ ಕಟ್ಟುಪಾಡು ಒಳಗಡೆ ಸೇರಿಕೊಂಡಿದ್ದರಿಂದ ಅವರು ಒಬ್ಬ ಒಳ್ಳೆಯ ಎಕಾನಮಿಸ್ಟಾಗಿ ಹೊರಗಡೆ ಬರೋಕ್ಕಾಗಲಿ. ಅದೆಲ್ಲ ನಾನು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಇದು ಮಾಡಿದ್ದೇನೆ. ಆಮೇಲೆ ಅವರು ಎಷ್ಟು ಮಟ್ಟಿಗೆ ಇದು ಅಂತ ಅಂದರೆ, ಅವರು ದೆಹಲಿಗೆ ಬಂದಾಗ ಯಾವುದಾದ್ರು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡೋರು, ನಾನು ಕಳಿಸ್ತಿದ್ದೆ. ಒಂದೊಂದು ಸಾರಿ ಅವತ್ತೇ ಬರೋದು, ಒಳಗಡೆ ಪೇಜಲ್ಲಿ ಬರೋದು ಒಂದು ಸ್ವಲ್ಪ, ಅಥವಾ 2-3 ದಿನ ಲೇಟಾಗಿ ಬರೋದು. ಒಂದಿನ ಏನು ಹೇಳಿದ್ರು, ಪ್ರಜಾವಾಣಿಲಿ ಒಬ್ಬರು ನಮ್ಮ ಸ್ಟಾಫು ಅವ್ರ ಬಗ್ಗೆ ಅವ್ರಿಗೆ ಅವರು ದ್ವೇಷ ಮಾಡ್ತಾರೆ, ಅವರು ಇದನ್ನು ತಡಿತಾ ಇದ್ದಾರೆ. ಅಲ್ಲಪ್ಪ, ನೀನೇನೋ ಕಳಿಸ್ತೀಯಾ, ಆದರೆ ಅವನು ನನ್ನ ಮೇಲೆ ಹಾಗೆ ಮಾಡ್ತಾನೆ, ಅವನು ಜಾತಿವಾದಿ, ಹಾಗೆ. ಇಲ್ಲ ಸರ್, ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ, ಅವ್ರ ಗಮನಕ್ಕೆ ಬರಲ್ಲ, ಯಾಕೆಂದರೆ ಅವರು ಬೇರೆ ಸೆಕ್ಷನಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಅವ್ರು ನಂಬ್ತಾ ಇರಲಿಲ್ಲ. ಸುಮ್ಮನೆ ಇರಪ್ಪ, ನನಗೆ ಗೊತ್ತಿಲ್ಲ ಅಂತ. ಸೊ ಆ ರೀತಿ ಹಿತ್ತಾಳಕಿವಿ ಅಂತ ನಾನು ಯಾಕೆ ಹೇಳ್ತೇನೆ ಅಂದರೆ, ಈ ರೀತಿ ಪ್ರಿಜುಡೈಸ್ ಆಗಿ ಇದ್ಬಿಡ್ತಾ ಇದ್ರು ಆ ಕ್ಯಾರೆಕ್ಟ್ರು. ಅದನ್ನೆಲ್ಲ ವೆಂಕಟಗಿರಿಗೌಡರು ಹೇಗೆ ಹೇಳ್ತಾರ್ದವರು ಅಂತ. ಬಟ್ ಆ ಬುಕ್ಕು ಬರೆದಿದ್ರು ಕೂಡ ಅದು ಪಾರ್ಲಿಮೆಂಟಲ್ಲಿ ರೈಸ್ ಆದ್ದರಿಂದ ಅದನ್ನು ದಾಖಲೆ ಮಾಡೋದು ಅಗತ್ಯ ಇತ್ತು. ಆ ಕಾರಣಕ್ಕಾಗಿ ಈ ಬುಕ್ಕಲ್ಲಿ ನಾನು ಅದೊಂದು ಚಾಪ್ಟರ್ ಇದು ಮಾಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ಒಂದು ಹಿಸ್ಟ್ರಿ ಬುಕ್ ಥರ ಇದೆ ಈ ಪುಸ್ತಕ. ಇದು ಒಂದು ಅಲ್ಲಿದ್ದ ಅನುಭವಗಳನ್ನು ತಾವು ಪತ್ರಕರ್ತ ಕಂಡ ಹಾಗೆ ಬರೆದದ್ದು ಒಂದು ಪಾರ್ಟ್ ಇದೆ, ಇನ್ನೊಂದು ಅವಾಗೇ ಬರೆದ ಬರಹಗಳ ಆಯ್ಕೆ ಕೂಡ ಇದೆ, ಒಂದು ಸಂದರ್ಶನ ಇದೆ. 3 ಮಾದರಿನಲ್ಲಿ ಇರುವ ಬರಹಗಳನ್ನು ಇದು ಒಳಗೊಂಡಿದೆ. ಸೊ ಈ ಪುಸ್ತಕದ ಇನ್ನು ಈ ಹೊತ್ತಿಗೆನೆ, ಎಲೆಕ್ಷನ್ ಹೊತ್ತಿಗೆನೆ ಬರಲಿಕ್ಕೆ ಏನು ಕಾರಣ ಇದೆ? ಇಲ್ಲ, ಇದು ಏನಾಯಿತು ಅಂದರೆ, ಯಾಕಂದರೆ ದೇವೇಗೌಡರ ಬಗ್ಗೆ ಆರಾಧನೆ ಇದ್ದರೆ, ಹೌದು, ದೇವೇಗೌಡರು ಈಗಿನ ರಾಜಕಾರಣದ ನಡೆಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಈಗ ಇದೇನಾಯಿತು, ಈ ಬುಕ್ಕು ನವಂಬರಲ್ಲಿ ರಿಲೀಸ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ನಮ್ಮ ಪಬ್ಲಿಷರ್ ಇದ್ದಾರಲ್ಲ, ಅವರೇನು ಮಾಡಿದ್ರು, ಅವರು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು. ಅವರು ಡಿಸೆಂಬರ್ ಒಳಗಡೆ ಈ ಸಮ್ಮೇಳನಗಳೆಲ್ಲ ಮುಗಿಸ್ಬೇಕಾಗಿತ್ತು. ಜಿಲ್ಲಾ ಸಮ್ಮೇಳನ, ತಾಲೂಕು ಸಮ್ಮೇಳನ, ಅವರು ಕೋಶಾಧ್ಯಕ್ಷರು. ಆದ್ದರಿಂದ ಅವರು ಅಲ್ಲಿ ಇನ್ವಾಲ್ವ್ ಆಗಿಬಿಟ್ರು ಹೆಚ್ಚಾಗಿ.
ನಾನು ಹೇಳ್ತಾ ಇದ್ದೆ, ದೇವೇಗೌಡರು ನೋಡಿ ತುಂಬ ಆರೋಗ್ಯ ಕೆಡ್ತಾ ಇದೆ, ಅವರು ಪಾಪ ಇಬ್ಬರನ್ನ ಇದು ಮಾಡ್ಕೊಂಡು ಸಪೋರ್ಟಿಂದ ಮಾಡ್ತಾರೆ, ಅವರು ಚೆನ್ನಾಗಿ ಆರೋಗ್ಯವಾಗಿರಲಿ, ಆದರೆ ಅವ್ರು ಜೀವಂತವಾಗಿರುವಾಗಲೇ ಇಂಥದ್ದೊಂದು ಇದು ಅವರು ಗಮನಿಸಬೇಕು, ಬೇಗ ಇದು ಮಾಡೋಣ ಅಂತ ಇದು ಅವರು ಡಿಸೆಂಬರ್ ಮಾಡಿಬಿಡೋಣ ಸರ್ ಅಂತ. ಹಾಗೆ ಅವ್ರಿಗೆ ಆ ಕೆಲಸದ ಒತ್ತಡದಲ್ಲಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಜನವರಿ ಬಂತು. ಕೆಲವರು ಏನು ಮಾಡಿದ್ರು, ಇವರು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಬೆಂಗಳೂರಲ್ಲಿ ಇದು ಪ್ರಿಂಟ್ ಆಗಿರೋದು, ಇದಕ್ಕೆ ಲೈಬ್ರರಿಗೆ ಅಪ್ಲೈ ಮಾಡೋದಕ್ಕಾಗಿ ಕೆಲವರು ಅವ್ರಿಗೆ ಪ್ರಿಂಟಿಂಗ್ ಪ್ರೆಸ್ನವರು ಒತ್ತಡ ಜಾಸ್ತಿ ಆಗಿ ಇದನ್ನು ಇದಾಯಿತು. ಇದಕ್ಕೂ ಎಲೆಕ್ಷನ್ಗೂ ಅಥವಾ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತು ಒಂದು ವೇಳೆ ಇವಾಗ ಇದನ್ನು ರಿಲೀಸ್ ಮಾಡಿದರೂ ಕೂಡ ಇದನ್ನು ನೋಡಿಕೊಂಡು ಯಾರು ಓಟ್ ಹಾಕೋದು, ಓಟ್ ಹಾಕದೇ ಇರೋದು ಏನೂ ಆಗಲ್ಲ. ಯಾಕೆಂದರೆ ಇದೊಂದು ಪ್ರಧಾನಿಯಾಗಿದ್ದ ದಿನಗಳು, ಇದೊಂದು ಚರಿತ್ರೆಯ ಪುಸ್ತಕ. ಹೌದು, ಬುಕ್ ಅದು. ಹೌದು ಆ್ಯಕ್ಚುಲಿ. ಸೊ ಆದರೆ ನಾನು ಇದನ್ನು ಈಗ ರಿಲೀಸ್ ಮಾಡ್ತಾ ಇಲ್ಲ. ನಾವು ಈ ಒಂದು ನೀವೇನು ಹೇಳಿದ್ರಲ್ಲ, ಈ ಥರದೊಂದು ಅನುಮಾನಗಳು ಬರ್ತವೆ ನಮ್ಮ ರೀಡರ್ಸ್ಗೆ. ಯಾಕಪ್ಪ ಈ ಸಂದರ್ಭದಲ್ಲಿ ಏನು ಅಂತ, ಯಾವಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ಈಗ ಯಾಕೆ ಇಷ್ಟು ಇದು ಅಂತ. ಸೊ ಈ ಕಾರಣಕ್ಕಾಗಿ ನಾನು ಡಿಸೈಡ್ ಮಾಡಿರೋದು, ಇದನ್ನು ಎಲೆಕ್ಷನ್ ಆದಮೇಲೆ ಮೇ ಏನು ಮುಗೀತದಲ್ಲ ಫಸ್ಟ್ ವೀಕಲ್ಲಿ ನಮ್ಮದು, ಅದಾದಮೇಲೆ ಒಂದು ಫಾರ್ಮಲ್ ಆಗಿ ಇದು ಮಾಡೋಣ. ಇವಾಗ ಬೇಕಾದ್ರೆ ಆನ್ಲೈನಲ್ಲಿ ಆಸಕ್ತಿ ಇರೋರಿಗೆ ಆನ್ಲೈನ್ ಇದನ್ನು ಸೇಲ್ಸ್ ಬಿಡೋಣ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಆ್ಯಕ್ಚುಲಿ ನಾನು ಇನ್ನೊಂದು ಕ್ಲಾರಿಫೈ ಮಾಡಬೇಕಾಗ್ತದೆ. ಈ ಬುಕ್ ಬರೆಯುವಾಗ ನಾನು ಇವತ್ತಿನವರೆಗೆ ದೇವೇಗೌಡರನ್ನ ಭೇಟಿ ಮಾಡಿಲ್ಲ. ಬಟ್ ಒಂದು 20 days ಬ್ಯಾಕು ಈ ಬುಕ್ಕನ್ನ ಇದನ್ನು ಫೋಟೋ ತೆಗೆದು ನಾನು ಅವರ ಇವರಿದ್ದಾರೆ ಒಬ್ಬರು ಸಹಾಯಕರು, ಅವ್ರಿಗೆ ನನ್ನ ಕ್ಲೋಸ್ ಫ್ರೆಂಡು ಅಂಜಿನಿಗೌಡ ಅಂತ, ಹಿಂದೆ ಮಲ್ಲಿಕಾರ್ಜುನಯ್ಯನವರ ಸ್ಟಾಫ್ ಆಗಿದ್ದರು. ಅವ್ರಿಗೆ ನಾನು ಇದನ್ನು ವಾಟ್ಸಪ್ಗೆ ಇದು ಮಾಡಿದೆ, ಕಳಿಸ್ದೆ. ಅವರೇನು ಮಾಡಿದ್ದಾರೆ, ಅದನ್ನು ಕಲರ್ ಪ್ರಿಂಟೌಟ್ ತೆಗೆದುಬಿಟ್ಟು ಈ ಪೇಜನ್ನು ದೇವೇಗೌಡರು ಕೊಟ್ಟಿದ್ದಾರೆ. ದೇವೇಗೌಡರು ಇದನ್ನು ನೋಡ್ತಾ ಇರೋದನ್ನು ಅವನು ಒಂದು ಫೋಟೋ ತೆಗೆದು ವಾಟ್ಸಪ್ಗೆ ಹಾಕಿದ್ದಾನೆ ನನಗೆ. ದೇವೇಗೌಡರು ನೋಡ್ತಾ ಇರೋದು ನನಗೆ ಶಾಕ್ ಆಗಿಬಿಡ್ತು. ದೇವೇಗೌಡರಿಗೆ ಹೆಂಗೆ ತಲುಪಿತು ಈ ಬುಕ್ಕು, ನಾನು ಕೊಟ್ಟಿಲ್ಲ, ನಮ್ಮ ಪಬ್ಲಿಷರ್ ಕೊಟ್ಟಿಲ್ಲ. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ನಾನು ಅಂಜನೇಗೌಡ್ರಿಗೆ ಫೋನ್ ಮಾಡಿದೆ, ಏನು ರೀ ಇದು ಹೆಂಗೆ ಬುಕ್ ಸಿಕ್ತು. ಆಮೇಲೆ ನನಗೆ ಗೊತ್ತಾಯಿತು, ಸ್ವಲ್ಪ ಫೋಟೋ ತೆಗೆದಿದ್ದು ಇದರಲ್ಲಿ ಸ್ವಲ್ಪ ಟೇಬಲ್ದು ಇದೆಲ್ಲ ಬರ್ತಾಯಿತ್ತು. ಏನು ಆಗಲೇ ಗೌಡ್ರಿಗೆ ತೋರಿಸ್ಬಿಟ್ಟಿದ್ದಾರಲ್ಲ ಅಂತ. ಹೌದು ಸರ್, ನಾವೆಲ್ಲ ಯಾವುದನ್ನು ಮುಚ್ಚಿಟ್ಕೊಳ್ಳೋದಲ್ಲ, ಗೌಡ್ರಿಗೆ ಸಂಬಂಧಪಟ್ಟದ್ದನ್ನು ನಾವು ಅವ್ರಿಗೆ ಆಗಾಗ್ಗೆ ಇದು ಮಾಡ್ತೀವಿ. ಆಮೇಲೆ ಖುಷಿಪಟ್ಟರು ದೇವೇಗೌಡರು, ಫೋಟೋ ಚೆನ್ನಾಗಿದೆ. ಹೌದಾ, ಆಮೇಲೆ ನಾನು ನಿಮ್ಮ ಬಗ್ಗೆ ಹೇಳೋಕ್ಕೆ ಹೋದೆ, ಬಹುಶಃ ಮರ್ತಿರ್ತಾರೆ ಅಂತ. ಗೊತ್ತು ಬಿಡೋ ಅಂತ ಹೇಳಿದ್ರು ಅಂತ. ಆದರೆ ಇವತ್ತವರೆಗೂ ಮತ್ತೆ ಅವರು ಆಸಕ್ತಿಯಿಂದ ಏನು ಬುಕ್ ಆಯಿತಾ ಏನು ಬರೆದಿದ್ದಾರೆ ಅಂತಲೂ ಅವರೂ ಕೇಳಿಲ್ಲ. ನಾನು ಇವತ್ತವರೆಗೂ ಅವ್ರಿಗೆ ಬುಕ್ ತಲುಪಿಸೋ ವ್ಯವಸ್ಥೆ ಮಾಡಿಲ್ಲ, ಅವ್ರ ಹತ್ರ ಹೋಗೂ ಇಲ್ಲ. ಹೋಗ್ತೀವಿ ಒಂದಿನ, ಹೋಗಿ ನಮ್ಮ ಪಬ್ಲಿಷರು ನಾನು ಇಬ್ಬರು ಹೋಗಿ ಅವ್ರಿಗೊಂದು ಬುಕ್ ಪ್ರೆಸೆಂಟ್ ಮಾಡಿ ಬರ್ತೀವಿ. ಯಾಕೆಂದರೆ ಸೌಜನ್ಯ, ಯಾಕೆಂದರೆ ಸಬ್ಜೆಕ್ಟೇ ಅವರು ಅಲ್ವಾ. ಸೊ ಅವ್ರನ್ನ ನಾವು ಇಗ್ನೋರ್ ಮಾಡಿ ಇದು ಮಾಡೋಕ್ಕಾಗಲ್ಲ. ನಿಮ್ಗೆ ಇನ್ನೊಂದು ಪ್ರಶ್ನೆ, ದಲಿತ ಚಳವಳಿ ಹೆಜ್ಜೆಗಳು ಅಂತ ಪುಸ್ತಕ ಯಾಕೆ ಬರೀಬೇಕು ಅನ್ನಿಸ್ತು ನಿಮಗೆ? ಇದು ಯಾಕೆ ಅಂತ ಅಂದರೆ, ದಲಿತ ಚಳವಳಿ ಹುಟ್ಟಿದ್ದು ಅದರ ಆರಂಭದ ದಿನಗಳಲ್ಲಿ ನೀವು ಜೊತೆಗಿದ್ದೀರಿ. ಹೌದು, ಪಂಚಮದ ಜೊತೆಗೆ ಇದ್ದೀರಿ. ಹೌದು. ಅದು ಏನಾಯಿತು ಅಂತಂದರೆ, ಈ ದಲಿತ ಚಳವಳಿ ಬಗ್ಗೆ ನಾವು ಯಾವುದೇ ಒಂದು ಚಳವಳಿ, ಒಂದು ಹೋರಾಟ ಮಾಡುವಾಗ ನಮ್ಮದು ಹಿಂಗೆ ಆಗುತ್ತೆ ಅಂತ ಏನು ಯಾರೂ ಡೈರಿ ಬರೆದಿಟ್ಕೊಳ್ಳೋದು. ಈಗಿನಾಗೆ ಎಲ್ಲದಕ್ಕೂ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿಟ್ಕೊಳ್ಳೋದು ಮಾಡೋದು, ಆ ಥರದಾಗ ಇದು ಅವಕಾಶ ಇರಲಿಲ್ಲ. ಯಾವಾಗ 70s, mid-70s ಅದು. ಆಮೇಲೆ ಯಾರ್ಯಾರೋ ತಪ್ಪಾಗಿ ಎಲ್ಲ ಬರೆಯೋರು, ತಪ್ಪು ವ್ಯಾಖ್ಯಾನ. ಫಾರ್ ಎಕ್ಸಾಂಪಲ್ ಇದು ಏನು ಬೂಸಾ ಚಳವಳಿ ಸಂದರ್ಭದಲ್ಲಿ ಐ ವಾಸ್ ಅ ಸ್ಟೂಡೆಂಟ್ ಆಫ್ ಮಹಾರಾಜಾಸ್ ಕಾಲೇಜ್. ಇದು ಬಸವಲಿಂಗಪ್ಪನವರು ಅವಾಗ ಪೌರಾಡಳಿತ ಸಚಿವರು. ಹೆಚ್ಚು ವಿವಾದಗಳಂತ ಇದು ಹಿಂದೂ ಧರ್ಮದ ಆಚರಣೆಗಳು, ಕೆಲವು ಕೆಟ್ಟ ಆಚರಣೆಗಳನ್ನು, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಇಂಥದ್ರ ಬಗ್ಗೆ ತುಂಬ ಟೀಕೆ ಮಾಡ್ತಾಯಿದ್ರು. ಅವ್ರು ಸಾಕಷ್ಟು ಸಂಸ್ಕೃತನೂ ಕೂಡ ಓದ್ಕೊಂಡಿದ್ದರಿಂದ ಹಿಂದೂ ಧರ್ಮದ ಕೆಲವು ಶಾಸ್ತ್ರ ಇಂಥವೆಲ್ಲನೂ ಟೀಕೆ ಮಾಡೋರು. ಆಗ ಪೇಜಾವರ ಶ್ರೀ ಈಗಿನವರಲ್ಲ, ಅವ್ರಿಗೂ ವಾದ ನಡೆಯೋದು, ಅಷ್ಟು ಮಟ್ಟಿಗೆ ಅವರು ಇದಿತ್ತು. ಆಮೇಲೆ ಒಂದು ಸರಿ
ಮೈಸೂರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಥಾಟ್ ಅಂತ ಒಬ್ಬರು ಡಾಕ್ಟರ್ ಎನ್ ಸಿ ಸಂಜೀವನ್ ಅಂತ ಅಡ್ವೊಕೇಟ್ ಇದ್ದರು. ಅವ್ರದ್ದು ಅಸೋಸಿಯೇಷನ್. ಅವರು ನವಂಬರ್ 21ನೇ ತಾರೀಕು 1973 ಈ ಮೈಸೂರು ಮಹಾರಾಜ ಕಾಲೇಜು ಶತಮಾನೋತ್ಸವ ಭವನದಲ್ಲಿ ಇದು ಏನು ನ್ಯೂ ವೇವ್ ಅನ್ನೋ ಒಂದು ಉಪನ್ಯಾಸ, ಹೊಸ ಅಲೆ, ಅದಕ್ಕೆ ಉದ್ಘಾಟನೆ ಇವರು ಯಾರು CM ಆರ್ಮುಗಮ್ ಅಂತ KGF MLA, ಆಮೇಲೆ ಬಸವಲಿಂಗಪ್ಪನವರು ಮುಖ್ಯ ಅತಿಥಿ ಇದೆಲ್ಲ. ಅವರು ಬಂದರು, ಭಾಷಣ ಮಾಡಿದರು. ನಾನು ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲಲ್ಲಿ ಇದ್ದೆ. ನಮ್ಮ ಹಾಸ್ಟೆಲ್ ಎದುರುಗಡೆನೇ ಶತಮಾನೋತ್ಸವ ಭವನ ಆಯ್ತದ್ರಿಂದ ಹೋಗಿದ್ದು. ಸಂಜೀವನ್ ಅವರು ಏನು ಮಾಡಿದ್ರು, ಅವರು ತುಂಬ ಒಳ್ಳೆ ಬ್ರಿಟನ್ ಸ್ಟೈಲ್ ಇಂಗ್ಲೀಷ್. ಅವರು ವೆಲ್ಕಮ್ ಮಾಡುವಾಗ ಬರೀ ಇಂಗ್ಲೀಷಲ್ಲೇ ವೆಲ್ಕಮ್ ಮಾಡಿದರು. ಇಡೀ ಸಭಾಂಗಣ ತುಂಬಿತ್ತು. ಎಸ್ಪೆಷಲಿ ಈ ಅಶೋಕಪುರಂ ಇದರಿಂದ, ಅಶೋಕಪುರಂನಲ್ಲಿದ್ದವರು ಹೆಚ್ಚಾಗಿ ದಲಿತರನ್ನು. ಅಲ್ಲಿ ಕಸ್ತೂರಿ ಕನ್ನಡ ಸಂಘ ಅಂತ ಒಂದು ಸಂಘಟನೆ ಇತ್ತು. ಅಲ್ಲಿ ಹುಡುಗರು ಏನು ಮಾಡಿದ್ರು, ಹಿಂದೆ ಕೂತಿದ್ರು, ಕನ್ನಡ ಅಂತ ಕೂಕೊಳ್ಳೋಕ್ಕೆ ಶುರು ಮಾಡಿದ್ರು. ಅದರ ಸಂಜೀವನ ಅದಕ್ಕೆಲ್ಲ ಜಗ್ಲೇ ಇಲ್ಲ, ಅವರು ಇದು ಮುಗಿಸೇಬಿಟ್ರು ವೆಲ್ಕಮ್. ಆಮೇಲೆ ಗದ್ದಲ ಆಯ್ತಲ್ಲ, ಬಸವಲಿಂಗಪ್ಪನವ್ರೆ ಕೂತ್ಕೊಳ್ಳಿ ಗಲಾಟೆ ಮಾಡಬೇಡಿ, ಕೂತ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಕೂತ್ಕೊಂಡ್ರು. ಆಮೇಲೆ ಆರ್ಮುಗಮ್ ಮಾತಾಡಿದ್ರು. ಆರ್ಮುಗಮ್ ಇಂಗ್ಲೀಷಲ್ಲೇ, ಅವ್ರ ಪಾಪ ಕನ್ನಡ ಬರ್ತಿರ್ಲಿಲ್ಲ, ಅವ್ರಿಗೇನು ಅಷ್ಟು ಅಡ್ಡಿಪಡಿಸ್ಲಿಲ್ಲ, ಯಾಕೆಂದರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿತ್ತು ಅವ್ರಿಗೇನು ಕನ್ನಡ ಅಷ್ಟು ಬರಲ್ಲ ಅಂತ. ಆಮೇಲೆ ಬಸವಲಿಂಗಪ್ಪನವ್ರು ಮಾತಾಡೋಕ್ಕೆ ನಿಂತ್ಕೊಂಡ್ರು. ಮಾತಾಡ್ತಾ ಅವರು ಸಹಜವಾಗಿಯೇ ಹಿಂದೂ ಧರ್ಮ ಇತ್ಯಾದಿ ಎಲ್ಲ ಟೀಕೆ ಮಾಡ್ತಾ ಬಂತು. ಆಮೇಲೆ ಕನ್ನಡ ಅಂತ ಕೂಕೊಳ್ತಾ ಇದ್ರಲ್ಲ, ಏನು ನಿಮ್ಮ ಕನ್ನಡ ಸಾಹಿತ್ಯ ಏನು ನಿಮಗೆ ಕೊಟ್ಟಿದೆ, ನಿಮ್ಮ ದುಃಖ ದುಮ್ಮಾನ ಬರೆದಿದೆಯಾ, ನಿಮ್ಮ ಕನ್ನಡದಲ್ಲಿ ಏನಿದೆ ಎಲ್ಲ ಬೂಸ, ನೀವು ಅದಕ್ಕೆ ಬದಲು ಇಂಗ್ಲೀಷ್ ಸಾಹಿತ್ಯ ಓದಿ, ಜಾಫರ್ಸನ್ ಇದು ಓದಿ, ಅದು ಅವ್ರದ್ದು ಇವ್ರದ್ದು ಓದಿ ಅಂತ ಅವರು ಇದು ಮಾಡಿದ್ರು. ಕನ್ನಡ ಸಾಹಿತ್ಯದಲ್ಲಿ ಏನಿಲ್ಲ ಅದು ಬರೀ ಬೂಸ ಸಾಹಿತ್ಯ ಅಂತ ಅವರು ಹೇಳಿದ್ದು ನಿಜ. ಆಮೇಲೆ ಏನಾಯಿತು, ಅಷ್ಟು ಹೇಳಿದ ಮೇಲೆ ಮುಂದಿನ ಬೆಂಚ್ ಇದರಲ್ಲಿ ರೋನಲ್ಲಿ ಆಲ್ನಳ್ಳಿ ಕೃಷ್ಣ ಕೂತಿದ್ರು. ಆಲ್ನಳ್ಳಿ ಕೃಷ್ಣ ಅಷ್ಟೊತ್ತಿಗೆ ಪ್ರಖ್ಯಾತರಾಗಿದ್ದರು, ಕಾದಂಬರಿಗಳದು, ಕಾಡು ಇತ್ಯಾದಿ, ಅವ್ರ ಸಿನಿಮಾ ಬೇರೆ ಆಗಿತ್ತು. ನನಗೆ 2ನೇ ವರ್ಷದ BA ಟೀಚರು, ಮತ್ತು ಸಮಾನ ಮನಸ್ಕರಾಗಿದ್ದರಿಂದ ಹೊರಗಡೆ ನಮಗೆ ಸ್ನೇಹಿತರು. ಸೊ ಅವರು ಎದ್ದು ನಿಂತು ಬಸವಲಿಂಗಪ್ಪನವರ ವಿಚಾರಗಳನ್ನು ಕ್ಲಾಸಲ್ಲಿ ಹೇಳೋರು. ಅಷ್ಟು ಬಸವಲಿಂಗಪ್ಪನವ್ರ ಬಗ್ಗೆ, ಅವರ ವಿಚಾರದ ಬಗ್ಗೆ ಗೌರವ ಇತ್ತು ಅವ್ರಿಗೆ. ಆದರೆ ಕನ್ನಡ ಸಾಹಿತ್ಯವನ್ನು ಬೂಸ ಅಂದದ್ರ ಬಗ್ಗೆ ಅವ್ರಿಗೆ ತುಂಬ ಸಿಟ್ಟು ಬಂತು. ಪ್ರೊಟೆಸ್ಟ್ ಮಾಡಿದರು. ಗದ್ದಲ ಶುರು ಆಗ್ಬಿಡ್ತು. ಆಮೇಲೆ ಯಾರೇನು ಮಾತಾಡಿದ್ರು ಕೇಳಲಿಲ್ಲ, ಅದಾಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ಸಹಜವಾಗಿಯೇ ಮೀಡಿಯಾಗಳೆಲ್ಲ, ಅಂದರೆ ಪತ್ರಿಕೆಗಳು ಬಸವಲಿಂಗಪ್ಪನವ್ರ ವಿರುದ್ಧ ಇದ್ದವು. ಅದು ಜೋರಾಗಿ ನೆಕ್ಸ್ಟ್ ಡೇ ಗಲಾಟೆ ಶುರು ಆಗ್ಬಿಡ್ತು. ಅದು 1 ತಿಂಗಳು 15 ದಿನ ಗಲಾಟೆ ಆಯಿತು. ಕಾಲೇಜುಗಳು ಬಂದಾದವು ಎಲ್ಲ, ಇಡೀ ಸ್ಟೇಟಲ್ಲಿ ಇದೆಲ್ಲ ಆಯಿತು. ದಲಿತರು ವಿದ್ಯಾರ್ಥಿಗಳಿಗೆ ಯಾರು ಕಪ್ಪು ಹುಡುಗರಿದ್ದಾರೆ ಅವ್ರನ್ನೆಲ್ಲ ರಾದಿ ಬೀದಿಲಿ ಸಿಕ್ಕದವ್ರಿಗೆಲ್ಲ ಹೊಡೆಯೋದು, ಹಾಸ್ಟ್ಲುಗಳು ನಿಂತೋಯ್ತು, ಕಾಲೇಜುಗಳು ಇದೆ. ಅದಾದಮೇಲೆ ಈ ದೇವನೂರು ಮಾದೇವ್ ಇವರು ಎಲ್ಲ ನಮಗೆ ಆಗಾಗಲೇ ಸಮಾಜವಾದಿ ಚಳವಳಿ, ಲೋಹಿಯಾ ವಿಚಾರಗಳ ಬಗ್ಗೆ ನಮಗೆ ಪರಿಚಯ ಆಗಿದ್ದರು. ಆಮೇಲೆ ಬಿ ಕೃಷ್ಣಪ್ಪ ಭದ್ರಾವತಿಲಿ ಲೆಕ್ಚರರ್ ಆಗಿದ್ದರು. ಅವರು ಒಂದು ಸಾರಿ ಬಂದು ಈ ದಲಿತರ ವಿದ್ಯಾರ್ಥಿಗಳ ಮೇಲೆ ನಡೆದ ಅಲ್ಲೇ ಇದ್ರ ಬಗ್ಗೆ ಒಂದು ನಮ್ಮನ್ನು ಎಲ್ಲ ಉದ್ದೇಶಿಸಿ ಹೇಳಿದರು. ನಾವು ಇದೇ ಪರಿಸ್ಥಿತಿ ಆದರೆ ದಲಿತರಿಗೆ ಉಳಿಯೋದಕ್ಕಾಗೋದಿಲ್ಲ, ಒಂದು ಸಂಘಟನೆ ಬೇಕು ನಮಗೆ, ನಾವು ಸಂಘಟಿತರಾಗದಿದ್ದರೆ ನಾವು ಉಳಿಯೋದು ಕಷ್ಟ ಅಂತ ಇದೆಲ್ಲ ಮಾಡಿದ್ರು. ಆಮೇಲೆ ಅಷ್ಟರಲ್ಲಿ ಅದಾದಮೇಲೆ ಏನು ಮಾಡೋದು ಅಂತ ದೇವನೂರು ಮಾದೇವ್ ಅವರು ನಾವು ಒಂದು ಪತ್ರಿಕೆ ಮಾಡೋಣ ಅಂತ ನಮಗೆ ಸಲಹೆ ಕೊಟ್ಟರು. ನಾನು ಹಿಂದೂ ಧರ್ಮಪರ H. ಗೋವಿಂದಯ್ಯ, ಶಿವಮಲ್ಲ ದೇವನೂರು ಅಂತ, ದೇವನೂರು ಮಹಾದೇವ್ ಅವರ ಚಿಕ್ಕಮ್ಮನ ಮಗ, ಆಮೇಲೆ ರಾಮದೇವರಾಕೆ, ಇಷ್ಟು ಜನರನ್ನ ಕೂರಿಸ್ಕೊಂಡು ನಾವಾಗ PG ಸ್ಟೂಡೆಂಟ್ ಗಂಗೋತ್ರಿಯಲ್ಲಿದ್ದ. ಪತ್ರಿಕೆ ಮಾಡೋಣ ಒಂದು ಸಣ್ಣ ಪಂಚಮ ಇಲ್ಲ, ಫಸ್ಟ್ ಶೋಷಿತ ಅಂತ ಮಾಡ್ದ. ಶೋಷಿತ 3 ಎಡಿಷನ್ಸ್ ಬಂತು. 76 3 ಎಡಿಷನ್ಸ್ ಬಂದ ಮೇಲೆ ನಾವು ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ಸ್ಗೆ ನೋಂದಣಿ ಕಳಿಸಿದ್ದೋ. 5 ಹೆಸರುಗಳನ್ನು ಕಳಿಸ್ಬೇಕಾಗಿತ್ತು. ಬಂಡಾಯ ಕಳಿಸಿದ್ದೋ, ಪಂಚಮ ಅಂತ ಕಳಿಸಿದ್ದೋ, ನರಬಂಡಾಯ ಅಂತ ಕಳಿಸಿದ್ದೋ, ಶೋಷಿತ ಅಂತ ಕಳಿಸಿದ್ದೋ. ನಮಗೆ ಹೆಸರು ಸಿಕ್ಕಿದ್ದು ಪಂಚಮ.
ಸರಿ ಆ ಶೋಷಿತ 3 ಎಡಿಷನ್ನು ಅದು ಖಾಸಗಿ ಪ್ರಸಾರಕ್ಕೆ ಅಂತ ಮಾಡಿದ್ದ. ಆಮೇಲೆ ಪಂಚಮ ಅಂತ ಶುರು ಮಾಡಿದ. ಆನಂತರ ಅದು 1 ವರ್ಷ ಆದಮೇಲೆ ಇದು ದಲಿತ ಲೇಖಕ ಯುವ ಸಂಘಟನೆ ದಲೇಖ ಯುಸಮ್ ಅಂತ ಒಂದು ಸಂಘಟನೆ ಮಾಡಿಕೊಂಡು ಆ ಹೆಸರಿನಲ್ಲಿ ಭದ್ರಾವತಿನಲ್ಲಿ ಇದು ನಡೀತು, ಒಂದು ಸಮ್ಮೇಳನ ಮಾಡ್ತು. ಆಮೇಲೆ ಅದ್ರ ನೆಕ್ಸ್ಟ್ ಇಯರು ಒಂದು ಆ ಟೈಮ್ನಲ್ಲಿ 75 ಐ ಥಿಂಕ್ ಸೊ 74 ಆರ್ 74 ಒಂದು ಮಹಾದೇವ ಅವರು ಕೆಲವು ಇವ್ರ ಹೆಸರಿನಲ್ಲಿ ಒಂದು ಕರಪತ್ರ ಹೊರಡಿಸ್ತಾರೆ. ದಲಿತ ಸಂಘಟನೆಗಳ ಒಂದು ಸಭೆ ಕರಿತೀವಿ. ಇದು ಮೈಸೂರು ಸಿದ್ಧಾರ್ಥ ಹಾಸ್ಟೆಲ್ನಲ್ಲಿ ಅಶೋಕಪುರಂ ಹತ್ರ ಇದೆ. ಆಗ ಕೆಲವರು ಬಂದರು. ಆ ವೇಳೆಗೆ ಬೆಂಗಳೂರಿನಲ್ಲಿ ದಲಿತ ಕ್ರಿಯಾ ಸಮಿತಿ ಅನ್ನೋದು ಭಾಳ ಆ್ಯಕ್ಟಿವ್ ಆಗಿತ್ತು. ಎಲ್ಲ ನೌಕರರು ಇಲ್ಲಿ ಇದಾಗಿದ್ದವರು. ಯಾಕೆ ಇದಾಗಿದ್ದರು ಅಂದರೆ ಆ ಟೈಮಲ್ಲಿ ಒಬ್ಬರು ಡಿ ಶಿವಣ್ಣ ಅಂತ ಹೈಕೋರ್ಟ್ ಎಂಪ್ಲಾಯಿನ ಡಿಸ್ಮಿಸ್ ಆಗಿಬಿಟ್ಟಿರ್ತಾರೆ. ಆವಾಗ ಎಂಥ ಭಟ್ ಅಂತ ಒಬ್ಬರು ಚೀಫ್ ಜಸ್ಟಿಸ್ ಇದ್ದರು, ಹೆಸರು ಮಾತುಬಿಟ್ಟೆ. ಆವಾಗ ಏನಾಯಿತು, ಇದು ಹೈಕೋರ್ಟ್ ಮುಂದೆ ನ್ಯಾಯಾಲಯದ ಅಲ್ಲಿ ಗೋಪಾಲಗೌಡ ಸರ್ಕಲ್ ಇದರಲ್ಲೇ ಅಲ್ಲೇ ಟೆಂಟ್ ಹಾಕ್ಕೊಂಡು ಅವರು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಆಮೇಲೆ ಅವರು ಮತ್ತೆ ಮರು ನೇಮಕ ಆಗ್ತದೆ. ಅದರಿಂದ ಅವರು ಆ ದಲಿತ ಕ್ರಿಯಾ ಸಮಿತಿ ಸ್ಟ್ರಾಂಗು ಇದಾಗ್ಬಿಟ್ಟಿರುತ್ತೆ. ನಾವು ಇದನ್ನು ವಿಸರ್ಜನೆ ಮಾಡಲ್ಲ, ನಾವು ನಮ್ಮ ಐಡೆಂಟಿಟಿ ಉಳಿಸ್ಕೊಳ್ತೀವಿ ಅಂತ. ಕೆಲವರು ಆಯಿತು ನಾವು ವಿಸರ್ಜನೆ ಮಾಡಿ ಬರ್ತೀವಿ ಅಂತ ಹೇಳಿ ಇದಾಯಿತು. ಆಮೇಲೆ 2ನೇ ಸಭೆಯನ್ನು ಅದು 1 ವರ್ಷ ಆದಮೇಲೆ ಚಿಕ್ಕಮಗಳೂರಲ್ಲಿ ಸೇರ್ತೀವಿ. ಸೇರಿದಾಗ ಒಂದು ಸಂಘಟನೆ ಕಟ್ಟೋದು ತೀರ್ಮಾನ ಆಗಿಬಿಡ್ತದೆ. ಹೆಸರಿಟ್ಟಿರಲ್ಲ ಇನ್ನು ಇಲ್ಲ. ಆವಾಗ ಏನು ಹೆಸರು ಏನು ಇಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಬಿ ಕೃಷ್ಣಪ್ಪನವರು ಇದ್ದರು, ದೇವನೂರು ಮಹಾದೇವ ಇದ್ದರು, ಸುಮಾರು ಜನ ಸಿದ್ಧಲಿಂಗಯ್ಯನವರು ಇದ್ದರು. ಹಳೇ ಫಸ್ಟ್ ತಲೆಮಾರಿನ ಎಲ್ಲ ನಾಯಕರು ಇದ್ದರು. ಕೋಟಗನಹಳ್ಳಿ ಇದ್ದರು, ಗಂಗಯ್ಯ MD ಗಂಗಯ್ಯ ಅಂತ ಚಿಕ್ಕಮಗಳೂರು, ಚಂದ್ರಪ್ರಸಾದ್ ತ್ಯಾಗಿ ಅಂತ ಭದ್ರಾವತಿಯವರು, ಗಿರಿಯಪ್ಪ ಅಂತ ಇಲ್ಲ ಅವರಿನ್ನೂ ಇದಕ್ಕೆ ಬಂದಿರಲಿಲ್ಲ. ಏನು ತೀರ್ಮಾನ ಮಾಡಬೇಕು ಅಂದಾಗ ಬಿ ಕೃಷ್ಣಪ್ಪನವರು ಒಂದು ಸಲಹೆ ಕೊಡ್ತಾರೆ. ನೋಡಿ, ನಾವು ಭದ್ರಾವತಿನಲ್ಲಿ ಫ್ಯಾಕ್ಟ್ರಿನಲ್ಲಿ ಒಂದು ನಮ್ಮ ಹುಡುಗರೆಲ್ಲ ಒಂದು ಸಂಘಟನೆ ಕಟ್ಕೊಂಡಿದ್ದಾರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ. ನಮ್ಮ ಸಂಘಟನೆಗೆ ಸಂಘರ್ಷ ಅನ್ನೋದು ಇರಬೇಕು, ಪದ ಇರಬೇಕು. ಆ ಪದ ಬರಬೇಕು. ಯಾಕಂದರೆ ನಮ್ಮದು ಚಳುವಳಿ ರೂಪದಲ್ಲಿ ಆಗಬೇಕು. ನಾವು ಬರೇ ಅಂಬೇಡ್ಕರ್ ಸ್ಮಾರಕ ಸಮಿತಿ, ಹರಿಜನ ಸೇವಾ ಸಮಿತಿ ಈ ಥರ ಇರಬಾರ್ದು ಅಂತ ಹೇಳಿ ಚರ್ಚೆಯಾಗಿ ನಾವು ಒಳ್ಳೆಯ ಹೆಸರು ಅಂತ ಅಂದ್ಬಿಟ್ಟು ಕೃಷ್ಣಪ್ಪನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಎಲ್ಲರೂ. ಸರ್, ನೀವು ಆ ಹೆಸರನ್ನ ನಮಗೆ ಕೊಡೋದಾದರೆ ಸಂತೋಷ ಅಂತ. ಅವರು ಆಯಿತು ಅಂತ ಗಿರಿಯಪ್ಪ ಮತ್ತು ತ್ಯಾಗಿ ಅನ್ನೋರು ಅವ್ರನ್ನೆಲ್ಲ ಒಪಿನಿಯನ್ ಕೇಳ್ತಾರೆ. ಸರ್, ಸಂತೋಷ ಅದನ್ನೇ ಇಟ್ಕೊಳ್ಳೋಣ ಅಂತ ಇದು ಬಂತದೆ. ಸೊ ಹಾಗಾಗಿ ಬಂದದ್ದು ಅದಕ್ಕಿಂತ ಮೊದಲು ಈ ಥರದ್ದೆಲ್ಲ ಡೆವಲಪ್ಮೆಂಟ್ ಆಗಿತ್ತು. ಅದು ಒಂದು ಸಂಘಟನೆ ಆಗಿತ್ತು. ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಅವರಿಗೆ ಅಸ್ಪೃಶ್ಯತೆ ಆಚರಣೆ ಇತ್ತು. ಅದರಿಂದ ಚಂದ್ರಪ್ರಸಾದ್ ತ್ಯಾಗಿ, ಎನ್ ಗಿರಿಯಪ್ಪ ಈ ಥರ ನೌಕರರು ಅಲ್ಲಿ ಕಾರ್ಮಿಕರು ಕಟ್ಕೊಂಡ ಸಂಘಟನೆ. ಹೆಸರನ್ನ ಇವರೇ ಸಜೆಸ್ಟ್ ಮಾಡಿದ್ರಂತೆ, ಯಾರು ಕೃಷ್ಣಪ್ಪನವರು, ಈ ಥರ ಇಟ್ಕೊಳ್ರೋ ಅಂತ. ಆಮೇಲೆ ಇವರು ಮಹಾಪೋಷಕರಾಗಿದ್ದರು. ಆಮೇಲೆ ಆ ಹೆಸರು ಇಟ್ಕೊಂಡು ನಾವು ಬಳಸ್ಕೊಂಡು ಈಗ ಇತ್ತೀಚೆಗೆ ದಲಿತ ಚಳುವಳಿಗೆ 50 ವರ್ಷ ಅಂತ ಆಚರಣೆ ಮಾಡ್ತಿದ್ದಾರೆ. ದಲಿತ ಚಳುವಳಿಗೆ 50 ವರ್ಷ ಆಗಿಲ್ಲ, 47 ವರ್ಷ. ಭದ್ರಾವತಿ ಸಂಘಟನೆಗೆ 50 ವರ್ಷ. ಇದು ಕನ್ಫ್ಯೂಷನ್ ಇದೆ, ಭಾಳ ಜನಕ್ಕೆ ಇದು ಗೊತ್ತಿಲ್ಲ. ಇಂಥ ಒಂದು ಕನ್ಫ್ಯೂಷನ್ಗಳಿದ್ದರಿಂದ ನಾನು ಇದನ್ನು ಬರೆದೆ. ಈ ಬೂಸ ಚಳುವಳಿ ಬಗ್ಗೆ ಕೂಡ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯವನ್ನು ಬೂಸ ಅಂತ ಹೇಳಲೇ ಇಲ್ಲ ಅಂತ ಕೆಲವರು ಹೇಳೋದು. ಈ ಪತ್ರಿಕೆಗಳಿಗೆ ಆಗ ಬ್ರಾಹ್ಮಣರು ಜಾಸ್ತಿ ಇದ್ದರು, ಅವರು ದ್ವೇಷಿಗಳು, ಹಾಗಾಗಿ ಈ ಥರ ಬರೆದ್ರು. ಆಮೇಲೆ ಇವರು ಈ ಥರದ್ದೆಲ್ಲ ಇದ್ದಿದ್ದರಿಂದ ನಾನು ಇದನ್ನೆಲ್ಲ ಕ್ಲಾರಿಫೈ ಮಾಡಬೇಕು. ನಾವೆಲ್ಲ ನೋಡಿರೋರು, ಕಿವಿಯರ ಕೇಳಿರೋರು ಅಂದ್ಬಿಟ್ಟು ಬೂಸ ಚಳವಳಿ ಬಗ್ಗೆ ಇದು ಮಾಡಿದೆ. ಇವತ್ತು ಕೂಡ ಏನು ಹೇಳ್ತಾರೆ ಕೆಲವರು, ಇಲ್ಲ ಬಸವಲಿಂಗಪ್ಪನವ್ರು ಹಾಗೆ ಹೇಳಿದ್ದು ನಿಜ, ಹೇಳಿದ್ರಿಂದನೇ ಇದಾದದ್ದು, ತಪ್ಪೇನಿಲ್ಲ ಅದರಲ್ಲಿ. ಸೊ ಅದೆಲ್ಲ ನಾನು ಬೂಸ ಚಳವಳಿ ಬಗ್ಗೆ ಅವತ್ತಿನ ಭಾಷಣ ಕೇಳಿದವನ್ನ ನಾನು, ಆದ್ದರಿಂದ ಅದನ್ನು ದಾಖಲಿಸ ಮಾಡಿದೆ. ಸಂಘಟನೆ ಹೆಂಗೆ ಚಳವಳಿ ಹುಟ್ಟಿತು ಅನ್ನೋದು ನಾವು ಐವಿಟ್ನೆಸ್ ಇದರಿಂದ ನಾವು ಇದು ಮಾಡಿದ್ವು. ಆಮೇಲೆ ಆವತ್ತಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಲಿಟ್ರೇಚರ್ ನಮಗೆ ಸಿಗ್ತಿರಲಿಲ್ಲ.
ಇಂಗ್ಲೀಷಲ್ಲಿ ಕೆಲವು ಬುಕ್ ಇದ್ದ, ಭಗವಾನ್ ದಾಸ್ ಇವರೆಲ್ಲ ಬರ್ತಿತ್ತು. ಅದನ್ನು ಎಲ್ ಶಿವಲಿಂಗೆ ಅಂತ ಮೈಸೂರಿನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು. ಅವರು ಎಂಜಿನಿಯರ್ ಚೀಫಾಗಿ ರಿಟೈರ್ಡ್ ಆದರು. ಲಾಸ್ಟ್ ಇಯರು 2 ವರ್ಷದಿಂದ ತೀರ್ಕೊಂಡ್ರು. ಅವರು ಬಾಂಬೆ ಮತ್ತು ದೆಹಲಿಯಿಂದ ಇಂಗ್ಲೀಷ್ ಬುಕ್ಗಳನ್ನು ತರಿಸಿ ನಮಗೆ ಇದೆಲ್ಲ ಓದಿ ಸರ್ಕ್ಯುಲೇಟ್ ಮಾಡಿ ಅಂತ ಫ್ರೀ ಇದು ಮಾಡ್ತಾಯಿದ್ರು. ಅಲ್ಲಿವರೆಗೆ ಇದಿರಲಿಲ್ಲ. ಅಂಬೇಡ್ಕರ್ ಆದರೂ ನಮಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಇದು ಚಳವಳಿ ಶುರುವಾದ ಸಂದರ್ಭದಲ್ಲಿ ನಮಗೆ ಇನ್ಸ್ಪೈರ್ ಆದದ್ದು ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್, ಆಮೇಲೆ ಸೌತ್ ಆಫ್ರಿಕಾದ ಇದು ನ್ಯಾಷನಲ್ ಕಾಂಗ್ರೆಸ್, ಆಮೇಲೆ ಅಮೇರಿಕದ ಬ್ಲ್ಯಾಕ್ ಪ್ಯಾಂಥರ್ಸ್. ಈ 3 ಇದನ್ನು ನಾವು ಅಧ್ಯಯನ ಮಾಡ್ತಾಯಿದ್ದೋ. ನಾನು ಬೀದಿ ಹೋರಾಟಗಾರ ಆಗಿರಲಿಲ್ಲ. ಈ ಥರದ ಇವನ್ನೆಲ್ಲ ನಾನು ಹೆಚ್ಚಾಗಿ ಅಧ್ಯಯನ ಮಾಡೋದು, ಫೀಡ್ಬ್ಯಾಕ್ ಮಾಡೋದು, ಇದಕ್ಕೆ ಸಹ ಇದು ಮಾಡೋದು, ಈ ರೀತಿಯ ಒಂದು ಥಿಂಕ್ ಟ್ಯಾಂಕ್ ಅಂತ ಏನು ಹೇಳ್ತೀವೋ ಆ ಒಂದು ಇದು ಗ್ರೂಪಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಬೀದಿ ಹೋರಾಟಗಾರ ಆಗಿರಲಿಲ್ಲ, ಅವತ್ತೂ ಆಗಿರಲಿಲ್ಲ, ಇವತ್ತು ಇದಾಗಿಲ್ಲ. ಸೊ ಆ ಥರದ ನಾವು ದಲಿತ ಪ್ಯಾಂಥರ್ಸ್ ಮ್ಯಾನಿಫೆಸ್ಟೋನ ಮಹಾದೇವ ಅವರು ಟ್ರಾನ್ಸ್ಲೇಟ್ ಮಾಡಿ ಒಂದು ಸಣ್ಣ ಬುಕ್ಕು ಇದು ಮಾಡಿದ್ರು. ಆವಾಗ ಅಂಬೇಡ್ಕರ್ ಬಗ್ಗೆ ನಮಗೆ ಸ್ವಲ್ಪ ಲಿಟ್ರೇಚರ್ ಸಿಕ್ಕಿತ್ತು, ಇದೇ ಶಿವಲಿಂಗಯ್ಯನವರೆಲ್ಲ ಸ್ವಲ್ಪ ತರಿಸಿ ಕೊಟ್ಟಿದ್ದರಿಂದ. ಆದರೆ ಇವತ್ತೇನು ಅಂಬೇಡ್ಕರ್ ಲಿಟ್ರೇಚರು ಸಿಕ್ಕಾಬಟ್ಟೆ ಇದೆಯಲ್ಲ, ಅಷ್ಟು ನಮಗೇನು ಸಿಗ್ತಿರಲಿಲ್ಲ. ಅಂಬೇಡ್ಕರ್ದು ಶತಮಾನೋತ್ಸವ ಆಯ್ತಲ್ಲ, ಆ ಸಂದರ್ಭದಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟು ಅಂಬೇಡ್ಕರ್ ಲಿಟ್ರೇಚರ್ನೆಲ್ಲ ಪಬ್ಲಿಷ್ ಮಾಡಿದ್ದ, ಅವರಿಂದ ಪರ್ಮಿಷನ್ ತಗೊಂಡು ಕರ್ನಾಟಕ ಸರ್ಕಾರ, ಅಂದರೆ ನಮ್ಮ ಒತ್ತಡದಿಂದ, ದಲಿತ ಸಂಘರ್ಷ ಸಮಿತಿಯ ಒತ್ತಡದಿಂದ ಕರ್ನಾಟಕ ಸರ್ಕಾರ ಕೂಡ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ ನಂತರ ನಮ್ಮ ಹುಡುಗರಿಗೆ, ನಮ್ಮ 2-3ನೇ ಜನ್ರೇಷನ್ ಅವ್ರಿಗೆ ಇವತ್ತೇನು ಹುಡುಗರಿದ್ದಾರಲ್ಲ, ಬರೀ ಅಂಬೇಡ್ಕರ್ ವಾದ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಹೇಳ್ತಾರಲ್ಲ, ಅಂಬೇಡ್ಕರ್ ವಾದದ ವಕ್ತಾರರ ರೀತಿ ಅವ್ರಿಗೆ ಸಿಕ್ಕಿದಷ್ಟು ರೆಡಿಮೇಡ್ ಕೇಕು ನಮಗೆ ಇರಲಿಲ್ಲ. ನಮ್ಮದೆಲ್ಲ ಈ ದಲಿತ ಪ್ಯಾಂಥರ್ಸು, ಅಂಬೇಡ್ಕರ್ ಲಿಟ್ರೇಚರು, ಕೆ ನಾರಾಯಣ ಸ್ವಾಮಿ ಅಂತ ಅವರು ಅಷ್ಟೊತ್ತಿಗೆ ಅಂಬೇಡ್ಕರ್ ಲಿಟ್ರೇಚರ್ ಇದ್ರ ಬಗ್ಗೆ ಒಂದಷ್ಟು ಬರೆದಿದ್ರು. ಧನಂಜಯ ಕೀರ್ದು ಕನ್ನಡ ಇದರಲ್ಲಿತ್ತು. ಮನಾ ಜವರಯ್ಯ ಅಂತ ಅವರು ಬರೆದಿದ್ರು. ಕೆಸ್ತೂರು ಬಸವರಾಜ್ ಅವರು ಅಂಬೇಡ್ಕರ್ ಬಗ್ಗೆ. ಇಷ್ಟೇ ಲಿಟ್ರೇಚರ್ ಕನ್ನಡದಲ್ಲಿ 3 ಬುಕ್ಕು ಮತ್ತು ಇಂಗ್ಲೀಷು ನಮ್ಮದು. ಸೊ ಹಾಗಾಗಿ ನಮ್ಮದು ಬ್ಲ್ಯಾಕ್ ಪ್ಯಾಂಥರ್ಸು, ಆಫ್ರಿಕಾದ ANC, ಈ ಒಂದು ಮೂಮೆಂಟ್ಗಳಿಂದ ನಾವು ಇದು ಬಂದು ನಮಗೆ ಈ ಒಂದು ಪ್ರಶ್ನೆ ಕಾಡ್ತದೆ. ಅಂಬೇಡ್ಕರ್ ಹೋರಾಟ ಮಹಾರಾಷ್ಟ್ರದ ಆದರೂ ಕೂಡ ಯಾಕೆ ದಲಿತ ಪ್ಯಾಂಥರ್ಸು ಸಪ್ರೇಟ್ ದಲಿತ ಪ್ಯಾಂಥರ್ಸ್ ಅಂತ ಹೆಸರಿಟ್ಕೊಂಡು ಹೋರಾಟ ಮಾಡಿದರು? ಅವ್ರಿಗೂ ಕೂಡ ಆ ಕಾಲಕ್ಕೆ 72-73ನಲ್ಲಿ ಅವ್ರಿಗೂ ಕೂಡ ಅಂಬೇಡ್ಕರ್ ಥಾಟ್ಸ್ ಲಿಟ್ರೇಚರ್ ಸಿಕ್ಕಿರಲಿಲ್ಲ. ಅದರಿಂದ ಅವ್ರಿಗೂ ಕೂಡ ಸ್ಫೂರ್ತಿಯಾದದ್ದು ಬ್ಲ್ಯಾಕ್ ಪ್ಯಾಂಥರ್ಸ್. ಆ ಕಾರಣಕ್ಕಾಗಿ ಪ್ಯಾಂಥರ್ಸ್ ಅಂತ ಹೆಸರಿಟ್ಕೊಳ್ತಾರೆ. ಆವಾಗ ಕರ್ನಾಟಕದಲ್ಲಿ ಹಿಂಗೆ ದೇವನೂರು ಮಹಾದೇವ, ಇದು ಸಿದ್ಧಲಿಂಗಯ್ಯ, ಈ ಥರದ ರೈಟರ್ಸ್ ಇದ್ದರು. ಆವಾಗ ಅಲ್ಲಿ ಕೂಡ ಅರ್ಜುನ್ ಡಾಂಗ್ಲೆ, ಈ ಥರದವರು ಒಳ್ಳೊಳ್ಳೆ ರೈಟರ್ಸ್, ನಾಮದೇವ್ ಡಸಾಳ್, ಇವರೆಲ್ಲರೂ ಇದ್ದರು. ಸೊ ನಾವು ಇಲ್ಲಿವರೆಗಾದರೂ ಕೂಡ ದಲಿತ ಸಂಘಟನೆ ವಿಭಾಗ ಬೇಕಾದಷ್ಟು ಆಗಿದೆ ಇವಾಗ. ಆದರೆ ಅಲ್ಲಿ ಆಗಲಿಲ್ಲ. ಅಲ್ಲಿ ಇವತ್ತು ನಾಮಾವಶೇಷ ಆಗಿಬಿಟ್ಟಿದೆ ದಲಿತ ಪ್ಯಾಂಥರ್ಸ್ ಮಹಾರಾಷ್ಟ್ರದಲ್ಲಿ. ಇಲ್ಲಿ ಒಂದಷ್ಟು ಸಂಘಟನೆಗಳಾದರೂ ಉಳಿದಿದೆ, ಅಲ್ಲಿ ಇದಾಗಲಿಲ್ಲ. ಸೊ ಆ ಕಾರಣಕ್ಕಾಗಿ ಒಂದು ಈ ಕ್ಲಾರಿಟಿ ದೃಷ್ಟಿಯಿಂದ ನಾನು ಫೌಂಡೇಶನ್ ಅಷ್ಟೇ ಬರೆದಿರೋದು. ಈಗ ಕೆಲವರು ಇದಕ್ಕೆ ವಿರೋಧ ಇದೆ. ಏನು ವಿರೋಧ ಅಂದರೆ ಅಸಮಾಧಾನ, ನಮ್ಮ ಹೆಸರು ಬಂದಿಲ್ಲ. ನಾನು 2ನೇ ಹಂತದ್ದು ಬರದೇ ಇಲ್ಲ. ಜಿಲ್ಲೆ ಮಟ್ಟದಲ್ಲಿ ಹೇಗೆ ಶುರುವಾಯಿತು, ಅಲ್ಲಿ ಏನೇನು ಹೋರಾಟಗಳು ನಡೆದು ಅನ್ನೋದನ್ನು, ಮತ್ತು ಇಡೀ ದಲಿತ ಸಂಘರ್ಷ ಸಮಿತಿ ಎಂತೆಂಥ ಈಗ ಭೂ ಚಳವಳಿ, ಭೂ ಹೋರಾಟ ತಗೊಂಡ್ರು ಫಸ್ಟು. ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳದ್ದು ಇದು ತಗೊಂಡ್ರು. ನಕಲಿ ಜಾತಿ ಸರ್ಟಿಫಿಕೇಟ್ ವಿರುದ್ಧ ಹೋರಾಟ ಆಯಿತು. ಆಮೇಲೆ ಆ್ಯಂಟಿ ರಿಸರ್ವೇಷನ್ ವಿರುದ್ಧದ ಹೋರಾಟಗಳಾಯಿತು. ಅವನ್ನ ನಾನು ಹೆಚ್ಚು ದಾಖಲಿಸಿ ಇನ್ನೂ ಮಾಡೋಕ್ಕಾಗಿಲ್ಲ. ಅವೆಲ್ಲ 2nd ಎಡಿಷನ್ನು 3rd ಎಡಿಷನ್ನಲ್ಲಿ ಮಾಡ್ಬೋದು. ಆದರೂ ಈ ಕೆಲವರು ಇಲ್ಲಿ ನಮ್ಮ ಹೆಸರೆಲ್ಲ ಬಂದಿಲ್ಲ, ನಾವು ಜಿಲ್ಲೆಯಲ್ಲಿ ಹೆಂಗೆ ಕೆಲಸ ಮಾಡಿದ್ದೀವಿ, ಅದೆಲ್ಲ 2ನೇ ಅಂತ. ನಾನು ಬರೆದಿರೋದು ಕೇವಲ ಫೌಂಡೇಶನ್ ಹೇಗಾಯಿತು ಅಂತ. ನೆಕ್ಸ್ಟು ಕಟ್ಟಡ ಕಟ್ಟುವ ಕೆಲಸ ಆಗಿಲ್ಲ, ಆಯಿತು, ಅದು ಮಾಡಬೇಕಾಗಿದೆ. ಸರ್, ಇಷ್ಟೊತ್ತು ನಿಮ್ಮ 2 ಪುಸ್ತಕಗಳ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ನಿಮಗೆ ನಾನು ಕೃತಜ್ಞತೆ. ಧನ್ಯವಾದ. ನೀವು ನಮಗೆ ಈ ಒಂದು ಕೃತಿಯ ಬಗ್ಗೆ ಪರಿಚಯ ನಮ್ಮ ಕನ್ನಡ ಜನರಿಗೆ ತಿಳಿಸುವಂಥ ಒಂದು ನಿಮ್ಮ ಮಾಧ್ಯಮದ ಮೂಲಕ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.